ಟು ಲೆಟ್ ಅಧ್ಯಾಯ 7. ಬರೆದವರು ಎಂ.ಕೆ. ಇಂದಿರಾ. ಒಂದು ಕಡೆಯಿಂದ ಮನೆಯನ್ನು ನೋಡಿದೆವು. ಮನೆಯ ಹಿಂಭಾಗದಿಂದ ಪ್ರವೇಶ ಇದಕ್ಕೆ. ಮೊದಲು ಸಿಕ್ಕಿದ್ದು ಒಂದು ಸಣ್ಣ ನಡುಮನೆ. ಅದರ ಪಕ್ಕದಲ್ಲಿಯೇ ಬಚ್ಚಲು ಮನೆ. ಬಚ್ಚಲು ಮನೆಯಲ್ಲಿ ಮನೆಯವರೇ ಹಂಡೆ ಹೂಳಿಸಿದ್ದಾರೆ. ಅಲ್ಲೇ 2 ನಲ್ಲಿಗಳು, ಹಂಡೆಯ ಮೇಲೊಂದು, ಕೆಳಗಡೆ ಮತ್ತೊಂದು. ಮತ್ತೆ ಆ ದೊಡ್ಡ ಬಚ್ಚಲು ಮನೆಯಲ್ಲಿಯೇ ಒಂದು ಕಡೆಗೆ ಫ್ಲಶಿಂಗ್ ಇದೆ. ಸ್ನಾನ ಮಾಡಿದ ನೀರೆಲ್ಲ ಕಕ್ಕಸಿಗೆ ಹೋಗುವ ಹಾಗೆ ಇಳಿಜಾರು ಮಾಡಿದ್ದಾರೆ. ಆದರೆ ಒಬ್ಬರು ಬಾಗಿಲು ಹಾಕಿಕೊಂಡು ಸ್ನಾನ ಮಾಡುವಾಗ ಇನ್ನೊಬ್ಬರು ಅಲ್ಲಿ ಹೋಗುವ ಹಾಗಿಲ್ಲ. ಕಕ್ಕಸಿಗೆ ಹೋದರೆ ಸ್ನಾನ ಮಾಡುವಂತಿಲ್ಲ. ತಾಯಿ ಮಕ್ಕಳೇ ಆದರೂ ಇಬ್ಬರು ಒಟ್ಟಿಗೆ ಒಳಗೆ ಹೋಗುವಂತಿಲ್ಲ. ಇಂತಹ ವಿಲಕ್ಷಣವನ್ನು ನಾವು ಮೊದಲ ಬಾರಿಗೆ ನೋಡಿದೆವು. ನಾನು ಹುಡುಗನನ್ನು ಅದೇ ಮಾತು ಕೇಳಿದೆ. ಅವನಿಗೆ ಕನ್ನಡ ಅರ್ಥವಾಯಿತಾದರೂ ಮಾತನಾಡಲು ಬರುತ್ತಿರಲಿಲ್ಲವೇನೋ. ಅವನು ಆಮ ಎಂದಷ್ಟೇ ಉತ್ತರವಿತ್ತ. ಅಲ್ಲಿಂದ ಮುಂದಕ್ಕೆ ಮತ್ತೊಂದು ನಡುಮನೆ. ಅದನ್ನೇ ಅವರು ಹಾಲ್ ಎಂದು ಕರೆದಿರಬೇಕು. ಅಲ್ಲೆರಡು ಕಿಟಕಿ, 2 ಬಾಗಿಲು ವಿನ ಮತ್ತೇನೂ ಇರಲಿಲ್ಲ. ಮುಂದಿನದ್ದೇ ಸ್ವಲ್ಪ ಅಗಲವಾಗಿದ್ದರಿಂದ ನಾನದನ್ನು ರೂಮು ಎಂದು ಭಾವಿಸಿಕೊಂಡೆ. ಅದರ ಮುಂದಿನದ್ದೇ ಅಡುಗೆ ಮನೆ. ಅದರ ತುಂಬಾ ಕಲ್ಲು ಬೆಂಚುಗಳು, ಒಂದು ಬೆಂಚಿನ ಮೇಲೆ ಗಾರಿಯ ಇದ್ದಿಲು ಒಲೆ, ಸೌದೆ ಒಲೆ. ಆದರೆ ಚಿಮಣಿ ಮಾತ್ರ ಇಲ್ಲ. ಒಂದು ಕಟ್ಟೆಯ ಮೇಲೆ ಒಂದು ಪುಟಾಣಿ ಒರಳು ಕಲ್ಲಿತ್ತು. ಅದರಲ್ಲಿ ಚೂರು ಪಾರು ತಿರುವಬಹುದೇ ಹೊರತು ಇಡ್ಲಿ ದೋಸೆಗೆ ತಿರುವುದಾಗಲಿ ಕುಟ್ಟುವುದಾಗಲಿ ಖಂಡಿತ ಸಾಧ್ಯವಿಲ್ಲ. ಅಲ್ಲಿಂದ ಮುಂದುಗಡೆ ತಾರಸಿಗೆ ಒಂದು ಸಣ್ಣ ಬಾಗಿಲು. ಅಲ್ಲಿ ಹೋದರೆ ದೇಶೋ ವಿಶಾಲವಾದ ಬಿಸಿಲು ಮಚ್ಚು. 300 ಜನ ಒಂದೇ ಬಾರಿಗೆ ಎಲೆ ಹಾಕಿ ಊಟ ಮಾಡಬಹುದು. ಬೇಸಿಗೆಯಲ್ಲಿ ಏನು ಬೇಕಾದರೂ ಧಾರಾಳವಾಗಿ ಒಣಗಿಸಬಹುದು. ನಾನು ಅಲ್ಲಿ ನಿಂತು ಮತ್ತೊಂದು ಸಾರಿ ಸುತ್ತಲೂ ನೋಡಿದೆ. ಅದು ಬೆಂಗಳೂರಿನ ಪಕ್ಷಿ ನೋಟವಾಗಿತ್ತು. ಸಂಜೆ 6:30 ಗಂಟೆ ಸಮಯವಾಗಿದ್ದರಿಂದ ಊರ ದೀಪಗಳೆಲ್ಲ ಹೊತ್ತಿಕೊಂಡಿದ್ದವು. ವಿಧಾನಸೌಧ, ಟಾಟಾ ಇನ್ಸ್ಟಿಟ್ಯೂಟ್ ಎಲ್ಲಾ ಕಂಡವು. ಅಂದಿಗೆ ಅಷ್ಟೇ ಲಭ್ಯ. ನಾವು ಹಿಂದಿರುಗಿದೆವು. ಹುಡುಗ ಒಳಗಿನ ದೀಪಗಳನ್ನಾರಿಸಿ ಬಾಗಿಲಿಗೆ ಬೀಗ ಹಾಕಿದ. ಬರೀ ವಿದ್ಯಾರ್ಥಿಗಳೇ ಇದ್ದುದರಿಂದ ಮನೆ ಹೆಚ್ಚು ಗಲೀಜಾಗಿರಲಿಲ್ಲ. ಮುಂದಿನ ತಾರಸಿಯಲ್ಲಿ ಅಡಿಗೆ ಮನೆಯಲ್ಲಿ ಎಲ್ಲಾ ನಲ್ಲಿಗಳಿದ್ದುದರಿಂದ ನಾನು ಕೇಳಿದೆ, ಇಷ್ಟು ಎತ್ತರಕ್ಕೆ ನೀರ್ ಹತ್ತತ್ತಾ? ಹುಡುಗ ತಮಿಳಿನಲ್ಲೇ ಹೇಳಿದ, ರಾತ್ರಿ ವೇಳೆ ಮಾತ್ರ ವರದು, ಅಪ್ಪೋವೇ ವಾಂಗಿ ವೆಚ್ಚಿಕಾಣುಮ ಅಂದ. ಪಕ್ಕೋ ಬಾವಿ ಕೂಡ ಇರ್ಕಿರದು. ಹುಡುಗ 10-20 ಮೆಟ್ಟಿಲು ಇಳಿದು ಅಲ್ಲಿ ಒಂದು ಚೌಕದಲ್ಲಿ ನಿಂತು ಕೆಳಗೆ ಬಗ್ಗಿ ತೋರಿಸಿದ. ಇದ ಪಾರಂಗೋ, ಇಂಗಿತಾ ಬಾವಿ. ನಾನು ಬಗ್ಗಿ ನೋಡಿದೆ. ನಾನು ಇದ್ದುದು 2ನೇ ಮಹಡಿಯ ತಾರಸಿಯಲ್ಲಿ. ಅಲ್ಲಿಂದಲೇ ಒಂದು ರಾಟೆ ಹಾಕಿದ್ದಾರೆ. ನೆಲದ ಪಾತಾಳದಲ್ಲಿರುವ ಬಾವಿಗೆ. ಇಲ್ಲಿಂದ ಎಷ್ಟು ಹಗ್ಗ ಬೇಕೆಂದು ಅಂದಾಜು ಮಾಡಿದೆ. ಮನಸ್ಸಿನಲ್ಲೇ ನೀರೆಳೆದು ನೋಡಿದೆ. ಸುಸ್ತಾಯಿತು. ಇತ್ತ ತಿರುಗಿ ಹುಡುಗನ ಹಿಂದೆ ಕೆಳಗಡೆಗೆ ಬಂದೆವು. ಕೆಳಗಡೆ ಬಂದಾಗ ವರಾಂಡಾದಲ್ಲಿದ್ದ ಆ ಮುದುಕಿಯೂ ಇರಲಿಲ್ಲ. ಹುಡುಗನನ್ನೇ ಕೇಳಿದರು ಇವರು, ಬಾಡಿಗೆ ಎಷ್ಟಪ್ಪ ಇದಕ್ಕೆ? ಎನಕ ತೆರಿயாது ಎಂದು ತಲೆ ಆಡಿಸಿದ ಹುಡುಗ. ಮನೆಯವರೆಲ್ಲಿ? ನಾನು ಕೇಳಿದೆ. ಅವ ವೀಟ್ಲೆ ಇಲ್ಲೇ ಎಂದ ಅವ. ಯಾವಾಗ ಬರ್ತಾರೆ? ರಾತ್ರಿ 9 ಮಣಿಗೆ ವರ, ಕಲಂಬ್ರ 8 ಮಣಿಗೆ ಪೊರಟು ಪೋರ. ಆಯ್ತು. ಮತ್ತೆ ಯಾರೂ ನಮ್ಮನ್ನು ಏನೂ ವಿಚಾರಿಸಲಿಲ್ಲ. ನಮಗೂ ಹಗುರವಾಯಿತು. ಮನೆಗೆ ಕರೆದುಕೊಂಡು ಬಂದ ಹುಡುಗಿಯೂ ಪತ್ತೆಯಿಲ್ಲ. ಸರಿ, ನಾಳೆ ಬೆಳಿಗ್ಗೆ ಬರ್ತೇವೆ ಎಂದು ಧೈರ್ಯವಾಗಿ ಸುಳ್ಳು ಹೇಳಿ ಅಲ್ಲಿಂದ ಕಾಲ್ ತೆಗೆದೆವು. ಒಂದು ಸಾರಿ ಆ ಅಂತರಿಕ್ಷ ಸೌಧವನ್ನು ಹತ್ತಿ ಇಳಿಯುವುದರಲ್ಲಿ ನನಗೆ ಸೊಂಟ ಕಾಲು 2 ನೋವು ಬಂದಿತ್ತು. ಯಾವ ಸಂಸಾರಿಗಳು ಇಲ್ಲಿ ಬಂದು ವಾಸ ಮಾಡ್ತಾರೋ ಅಂದುಕೊಂಡೆ. ನಮ್ಮವರು ಹೇಳಿದರು, ನಾಳೆಯಿಂದ ನೀನೇನ್ ಬರ್ಬೇಡ, ನಾನೊಬ್ನೇ ಅಲಿತೀನಿ. ಸಾಕು, ನಾವ್ ಎಷ್ಟ್ ಅಲದ್ರೂ ಅದು ಸಿಕ್ಕೋವಾಗ್ಲೇ ಸಿಕ್ಕುತ್ತೆ. ಏನ್ ಬೇಡ ರೀ, ನಾನ್ ತಾನೇ ಏನ್ ಮಾಡ್ಲಿ ಸುಮ್ನೆ ಮನೇಲಿ ಕೂತ್ಕೊಂಡು. ನೋಡಿ, ಇವತ್ ಅಕಸ್ಮಾತ್ತಾಗಿ ಸರ್ಸು ಸಿಕ್ಕದ್ಲು, ಒಂದ್ ಮನೇನೂ ತೋರ್ಸದ್ಲು. ಹೇಗಾದ್ರೂ ಆಗ್ಲಿ, ಯಾರಾದ್ರೂ ಗುರ್ತು ಪರಿಚಯದವರು ಸಿಕ್ಬೋದೇನೋ. ಒಬ್ಬರಿಗಿಂತ 2 ಲೇಸು ಅಂತ ಹೇಳುಲ್ವೇ ಮೊದ್ಲೇ? ಅವರು ನಕ್ಕರು. ಒಳ್ಳೆ ಕತೆ. 2 ಯಾಕೆ? ನಿನ್ನೆ 3 ಜನ ಹೋಗಿರ್ಲಿಲ್ವೇ? ಅದೇ, 3 ಜನ ಹೋಗ್ಬಾರ್ದಿತ್ತು ರೀ. 3 ಜನ ಹೋಗಿದ್ದಕ್ಕೆ ಹೀಗಾಯ್ತೋ ಏನೋ. ಮೊನ್ನೆ 4 ಜನ ಹೋಗಿದ್ವಲ್ಲೇ. ನನಗೂ ನಗು ಬಂತು. ಅದು ಸರಿ. ಸರಿ ಬಿಡಿ, ಹಾಗೆ ಮಾಡಿ. ನಾಳೆ ನೀವೊಬ್ರೇ ಹೋಗ್ಬನ್ನಿ. ಅದೂ ಒಂದ್ಸರಿ ನೋಡೇ ಬಿಡೋಣ. ಇಷ್ಟು ಹೊತ್ತಿಗೆ ನಾವು ಒಂದು ದೊಡ್ಡ ಹೋಟೆಲಿನ ಮುಂದೆ ಬಂದಿದ್ದೆವು. ನಮ್ಮವರು ಕೇಳಿದರು, ಕಾಫಿ ಗಿಫಿ ಏನಾದ್ರೂ ಕುಡಿತೀಯೇನೋ? ಸರಸು ಮನೆಯಲ್ಲಿ ಬೋನ್ಬೀಟಾ ಕುಡಿದಿದ್ದರೂ ಯಾಕೋ ಅದು ಹಿತವೆನಿಸಲಿಲ್ಲ. ಮನಸ್ಸು ಕಾಫಿ ಬೇಕೆಂದು ಹೇಳುತ್ತಿತ್ತು. ಆದರೂ ತುದಿ ನಾಲಗೆಯಲ್ಲಿ ಹೇಳಿದೆ, ಅಲ್ಲರೀ, ಈ ಹೋಟ್ಲಲ್ಲಿ ಕುಡಿಯೋದು ಅಂತೀರಾ?
ಬರೀ ಗಂಡಸರೇ ತುಂಬಿಕೊಂಡಿದಾರಲ್ರಿ, ಹೆಂಗಸರಿಗೆ ಜಾಗ ಇದೆಯೋ ಇಲ್ವೋ? ಅದು ಅಲ್ದೆ ಪಾಪ ರುಕ್ಕಮ್ಮನೂ ಕಾಫಿ ಮಾಡಿಟ್ಕೊಂಡಿರ್ತಾಳೋ ಏನೋ. ಅವರು ಮುಂದೆ ಹೋಗುತ್ತಲೇ ಹೇಳಿದರು, ಅಯ್ಯೋ ಬಾ ಇರ್ಲಿ ನೋಡೋಣ, ಜಾಗ ಎಲ್ಲೋ ಸಿಗುತ್ತೆ. ಮನೇಲಿ ಕಾಫಿ ಇದ್ರೆ ಎಲ್ರೂ ಹಂಚ್ಕೊಂಡು ಕುಡಿದ್ರಾಯ್ತು. ಆ ಮನೇಲೇನೋ ಒಬ್ರ ಇಬ್ರ. ಹೋಟೆಲಿನ ಪಕ್ಕದ ಗಲ್ಲಿಯಲ್ಲಿ ತುಂಬಾ ಗಲಾಟೆಯಾಗುತ್ತಿತ್ತು. 100 ಜನ ತುಂಬಿಕೊಂಡು ಕವಕವ ಕೂಗಾಡುತ್ತಿದ್ದರು. 4 ಜನ ಪೊಲೀಸ್ನವರು ಬಂದು ಯಾರನ್ನೋ ಹೆದರಿಸುತ್ತಿದ್ದರು. ನಾವು ಒಂದು ಗಳಿಗೆ ನಿಂತು ನೋಡಿದೆವು. ನಮಗೆ ಏನೂ ಗೊತ್ತಾಗಲಿಲ್ಲ. ಒಳಗೆ ಹೋಗಿ ಪ್ರೈವೇಟ್ ರೂಮ್ನಲ್ಲಿ ಕುಳಿತಾಗ ಬಿರುಗಾಳಿಯಂತೆ ಬಂದ ಮಾಣಿಯನ್ನು ಕೇಳಿದರು ಇವರು. ಏನಪ್ಪಾ ಅದು ಗಲಾಟೆ? ಓ ಅದೇ, ಅಲ್ಲಿ ಲೈಸೆನ್ಸ್ ಇಲ್ದೆ ಮನೆ ಕಟ್ಟಿದ್ದಾರೆ ಅಂತ ಈಗ ಪೊಲೀಸ್ನವ್ರು ಬಂದು ಎಲ್ಲ ಬಿಡಿಸ್ತಾ ಇದ್ದಾರೆ ಅಷ್ಟೇ. ಅದೇ ಗದ್ಲ. ನಿಮ್ಗೇನ್ ಕೊಡ್ಬೇಕೋ? ಬರೀ ಕಾಫಿ ಸಾಕಪ್ಪ ಎಂದೆ ನಾನು. ಹುಡುಗ ಮಾಯವಾದ. ನಾನು ಕೇಳಿದೆ, ಅಲ್ಲಾರಿ, ಇಷ್ಟು ರಾಜಾರೋಷವಾಗಿ ಲೈಸೆನ್ಸ್ ಇಲ್ದೇನೆ ಮನೆ ಕಟ್ಟಿಸ್ತಾರಾ? ಏನೋಪ್ಪ, ಈ ಊರಾಗೆ ಇದೆಲ್ಲ ಯಾವ ಲೆಕ್ಕವೂ ಇಲ್ಲ ಅನ್ಸತ್ತೆ. ದೊಡ್ಡ ದೊಡ್ಡ ಬಿಲ್ಡಿಂಗೇ ಕಟ್ತಾರೋ ಏನೋ. ಇನ್ನಿ ಪುಟ್ಕೋಸಿ ಎಲ್ಲ ಯಾವ ಲೆಕ್ಕ? ಒಳಗಿಂತೊಳಗೆ ಪೊಲೀಸ್ನವ್ರಿಗೆ ಒಂದಿಷ್ಟು ಕೈ ಬಿಸಿ ಮಾಡ್ತಾರೆ, ಕಟ್ಟಿಸ್ತಾರೆ. ಇವನ್ ಯಾವನೋ ಮಾಮೂಲ್ ತಪ್ಸಿರ್ಬೇಕು, ಅದಕ್ಕೆ ಈ ಗಲಾಟೆ. ಇದು ಬರೀ ಪೊಳ್ಳು ಗಲಾಟೆ ಅನ್ಸತ್ತೆ. ನಾ ಹೊಡೆದಾಗ್ ಮಾಡ್ತೀನಿ, ನೀ ಅತ್ತಾಗ್ ಮಾಡು ಅಂತ ಅಷ್ಟೇ ಅನ್ಸತ್ತೆ. ಹೊರಗಡೆ ಇನ್ನೂ ಜೋರಾಗಿತ್ತು. ಗಲ್ಲಾದ ಮೇಲೆ ಕುಳಿತಿದ್ದ ಹೋಟೆಲ್ನ ಮಾಲೀಕ ಯಾರೊಡನೆಯೂ ಹೇಳುತ್ತಿದ್ದ, ಏನೂ ಇಲ್ಲ, ಇಲ್ಲಿ ಹಿಂದ್ಗಡೆ ಮಹಡಿ ಮೇಲೆ ಗುರುವಾರೆಡ್ಡಿದು ಒಂದ್ ಒಳ್ಳೆ ಮನೆ ಇದೆ. ಈ ದಫೇದಾರ 30 ರೂಪಾಯಿ ಕೇಳದ್ನಂತೆ, ಆ ಮನೆ ಕೊಡ್ಲಿಲ್ಲ ಅವನು, ಅದಕ್ಕೆ ಈ ಗಲಾಟೆ. ಹೊರಗಡೆ ಧಡ 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 ಸದ್ದು ಕೇಳಿತು. ನಾವು ಅವಸರದಲ್ಲಿ ಕಾಫಿ ಕುಡಿದು ಹೊರಗೆ ಬರುವುದರಲ್ಲಿ ಹೊರಗಡೆ ಹೊಡೆದಾಟವೇ ಹತ್ತಿತ್ತು. ಯಾರೋ ಮುಕ್ಕಾಲು ವಾಸಿ ಕಟ್ಟಿದ ಗೋಡೆಯನ್ನು ಉರುಳಿಸಿದ್ದರು. ಆ 100 ಜನರ ಕೂಗಾಟದಲ್ಲಿ ಏನೊಂದು ಅರ್ಥವಾಗುತ್ತಿರಲಿಲ್ಲ. ಯಾರೋ ಇಬ್ಬರು ಮಾತಾಡಿಕೊಂಡು ಈ ಕಡೆ ಬರುತ್ತಿದ್ದರು. ಅಯ್ಯ, ಅವನಿಗೆ ಹಾಗೆ ಆಗ್ಬೇಕು, ಸುಮ್ನಿರು. ಒಳಗಿಂದೊಳಗೆ ಎಲ್ಲ ಕಳ್ತನದಲ್ಲಿ ಕಟ್ಸಿ ಮನ್ಸೋ ಇಚ್ಛೆ ಬಾಡಿಗೆ ಕೊಟ್ಟಿದ್ದಾನೆ. ಇವೆಲ್ಲ ಬರೀ ನಾಟಕ. ಮತ್ ನಾಳೆ ಬೆಳಗಾಗೋ ಹೊತ್ತಿಗೆ ಕಟ್ಸಿರ್ತಾನೆ, ನೋಡ್ತಿರ್ಬೇಕಾದ್ರೆ. ನಮಗೆ ಸಂಬಂಧವೇ ಇಲ್ಲದಿದ್ದರೂ ಆ ಗದ್ದಲ ನೋಡಿ ಗಾಬರಿಯಾಯಿತು. ನೆಟ್ಟಗೆ ಮನೆಗೆ ಬಂದೆವು. ರಾತ್ರಿ ಊಟವಾಗಿ ಮಲಗುವವರೆಗೂ ನಾನು ಅಂದಿನ ಅನುಭವವನ್ನೆಲ್ಲ ರುಕ್ಕಮ್ಮನ ಹತ್ತಿರ ಹೇಳುತ್ತಿದ್ದೆ. ಕಡೆಯದಾಗಿ ಉಳಿದದ್ದು ಮನೆ ಸಿಕ್ಕಲಿಲ್ಲ ಎಂಬ ಚಿಂತೆ. ನಾವು ಬಂದಾಗ್ಲೇ 4 ದಿನ ಆಯ್ತಲ್ಲೇ ರುಕ್ಕಮ್ಮ, ಇನ್ಯಾವ ಕಾಲಕ್ಕೆ ನಮಗ್ ಮನೆ ಸಿಕ್ಕುತ್ತೋ ಆ ದೇವ್ರೇ ಬಲ್ಲ ಅಂದೆ ನಾನು. ನನ್ನ ಚಿಂತೆ ರುಕ್ಕಮ್ಮನಿಗಿರಲಿಲ್ಲ. ಇರ್ಲಿ ಬಿಡಿ ಚಿಕ್ಕಮ್ಮ, ಆತ್ರಕ್ ಮನೆ ಸಿಕ್ಕುಲ್ಲ, ಆಶೀರ್ವಾದಕ್ ಮಕ್ಕಳಾಗುಲ್ಲ ಅಂತ ಮೊದ್ಲೇ ಗಾದೆ ಇಲ್ವೇ? ನಮ್ಮನೇಲಿ ಹೀಗೆ ಮೊದ್ಲು ಆತರಕ್ ಹೋಗಿ ಯಾರೊಬ್ರು ಲಾಯರಿ ಮನೆ ಔಟ್ ಹೌಸು ಮಾಡ್ಬಿಟ್ರಮ್ಮ ಇವ್ರು. ಆ ಪುಣ್ಯಾತ್ಮನೋ ಕಲ್ತಿದ್ ಕಾನೂನೆಲ್ಲ ನಮ್ ಮೇಲೆ ಹೇರ್ತಿದ್ದ. ಕೂತದ್ದು ತಪ್ಪು, ನಿಂತದ್ದು ತಪ್ಪು ಅಂತ. ಕಡಿಗ್ ಎಲ್ಲಾ ಬಿಟ್ಟು ಒಂದಿನ ನಮ್ ಶಾರದೆ ಕೆಮ್ತಾ ಇದ್ದಿದ್ದಕ್ಕೆ ಜಗಳಕ್ಕೆ ಬಂದಿದ್ದ ಆ ಲಾಯರು. ನನಗೆ ನಗು ತಡೆಯಲಾರದೆ ಹೋಯ್ತು. ರುಕ್ಕಮ್ಮ ಮುಂದುವರಿಸಿದಳು, ಅಯ್ಯೋ ನೀವ್ ನಗ್ತೀರಿ ಚಿಕ್ಕಮ್ಮ, ಪ್ರಮಾಣವಾಗೂ ನಿಜ. ಶಾರದೆ 2 ವರ್ಷದ ಮಗು, ಹಾಳಾದ್ ನಾಯಿ ಕೆಮ್ಮು ಬಂತಮ್ಮ. ಅದ್ ಎಲ್ಲಿತ್ತೋ ಏನೋ, ನಾವ್ ಬೇಕಾದ ಔಷಧಿ ಮಾಡಿದ್ವಿ, ಅದ್ ಹಾಗೆಲ್ಲ ಬಡಪೆಟ್ಟಿಗೆ ಹೋಗುತ್ತೇ, ಅನಿಷ್ಟ. ಒಂದ್ ದಿವ್ಸ ರಾತ್ರಿ 10 ಗಂಟೆಲ್ ಬಂದ್ಬಿಡ್ತಮ್ಮ ನಾಲ್ಗೆ ಹಿರ್ಕೊಂಡು. ಆಗ ಬಂದ ನೋಡಿ ಲಾಯ್ರಿ. ಏನ್ರೀ, ನಿಮ್ ಮಗುಗೆ ಔಷಧಿ ಕೊಡ್ಸೋಕಾಗುಲ್ವಾ ನೀವು? ನಮಗೂ ರಾತ್ರಿ ಎಲ್ಲ ನಿದ್ದಿಲ್ಲ, ನಮ್ಮನೆ ಮಕ್ಕಳಿಗೆಲ್ಲ ಕೆಮ್ಮು ಬಂದ್ಬಿಡುತ್ತೆ, ಲೊಂಗು ಲೊಸ್ಕು ಅಂತ ಇಷ್ಟುದ್ದ ಮಾತಾಡ್ಬಿಟ್ಟ. ಮಾರನೇ ದಿನಾನೇ ಮನೆ ಹುಡ್ಕೋಕೆ ಶುರು ಮಾಡಿದ್ರು ಇವ್ರು. ಆ ಲಾಯರ್ ಹೆಂಡತಿನೂ ಇದ್ದಿದ್ದು ಪಿಸ್ನಾರಿ ಅಂತೀನಿ, ನಲ್ಲಿ ನೀರು ಸಣ್ಣಕ್ ಬಿಟ್ಕೊಳ್ಳಿ ಅಂತ ಹೊಡ್ಕೋತಿದ್ಲು 3 ಹೊತ್ತು. ಆವಾಗೇನು ಆ ಮೀಟ್ರು ಇರ್ಲಿಲ್ಲ, ಏನಿಲ್ಲ. ನಮ್ಮಮ್ಮ ಇಂಥ ಕಡೆನಾದ್ರೂ ಏಗ್ಬೋದಾಗ್ಲಿ, ಆ ದೊಡ್ಡ ಮನುಷ್ಯರ ಕೈಲಿ ಸಿಕ್ಕಾಕೋಬಾರ್ದು. ನನಗೆ ಆ ದೊಡ್ಡ ಬಂಗಲೆಯ ನೆನಪು ಬಂದಿತ್ತು. ಅದು ನಿಜ ಕಣೆ ರುಕ್ಕಮ್ಮ, ಮೊನ್ನೆ ಹೋಗಿದ್ವಲ್ಲ, ಅದ್ಯಾರೋ ಇಂಜಿನಿಯರೋ ಏನೋ ಇರ್ಬೇಕು. ತೀರಾ ಅದೆಂತದೆ, ಕುಲ ಗೋತ್ರ ಮಕ್ಕಳು ಮರಿ ಕೆಲ್ಸ ಸಂಬಳ ಎಲ್ಲ ಬುಡದಿಂದ ಕೊನೆ ತನಕ ಕೇಳಿದ್ರು. ದನ ಎಮ್ಮೆ ಭೂಮಿ ಕಾಣಿಕೊಳ್ಳೋರು ಆ ಪಾಟಿ ತನಕ ಮಾಡುಲ್ಲಮ್ಮ. ಈ ಊರಲ್ಲಿ ಎಲ್ಲ ಅತಿರೇಕ. ಈಗ ಸೀತಮ್ಮ ಸುರ್ಕಾ ಬುರ್ಕಾ ಬಚ್ಚಲು ತೊಳೆಯಲು ಪ್ರಾರಂಭಿಸಿದಳು. ದೀಪ ಆರುವ ಹೊತ್ತಾಯಿತೆಂದು ತಿಳಿಯಿತು. ಒದ್ದೆ ಸೀರೆಯ ಕೋಟೆಯೊಳಗೆ ನಾನು ಮಲಗಿದ್ದೆ. ಕಾಮಾಕ್ಷಮ್ಮನ ದೊಡ್ಡ ಮಗ ಬಂದು ಕಿಟಕಿಯಲ್ಲಿ ತಲೆ ಹಾಕಿ ಹೇಳಿದ, ರೀ ಅಶ್ವಥ್ ನಾರಾಯಣ್ ರಾಯ್ರೆ, ನೋಡ್ರಿ ಅಲ್ಲಿ ಹಳೆ ಮಾರ್ಕೆಟ್ ಹತ್ರ ಒಂದು ಪ್ರೈಮರಿ ಸ್ಕೂಲ್ ಇಲ್ವೇನ್ರಿ? ನಮ್ಮವರು ಅಶ್ವತ್ಥ ಒಟ್ಟಿಗೆ ಬುಡಕ್ಕನೆ ಎದ್ದು ಕುಳಿತರು. ಅಶ್ವತ್ಥ, ಹ್ಞೂ ಏನಪ್ಪಾ ಎಂದರು. ಅದೇ ಅದ್ರ ಪಕ್ಕದ ಗಲ್ಲಿಲಿ ಒಂದ್ ಬಾಗಲ್ಗೆ ಟುಲೆಟ್ ಅಂತ ಬೋರ್ಡ್ ಇತ್ತು ಕಣ್ರಿ. ಮೊನ್ನೆ ನಮ್ ತಾಯಿ ಹೇಳಿದ್ರು ನಿಮ್ಮಲ್ಲಿ ಯಾರಿಗೋ ಮನೆ ಬೇಕು ಅಂತ. ನಾಳೆ ಬೆಳಗ್ಗೆನೆ ಹೋಗ್ ನೋಡಿ. ಅಮೃತ್ ಕಾಫಿ ವರ್ಕ್ಸ್ ಇಲ್ವೇನ್ರಿ, ಅವನದ್ದೇ ಮನೆ, ವಿಚಾರಿಸ್ ನೋಡಿ. ಅದ್ನೇ ಹೇಳೋಣ ಅಂತ ಬಂದೆ. ಮಲಗಿದ್ರೇನೋ ಮಲ್ಕಳ್ಳಿ. ಹುಡುಗ ಕಿಟಕಿಯಲ್ಲಿ ಮುಖವಿಟ್ಟು ಇಷ್ಟು ಒದರಿದ.
ತುಂಬಾ ಥ್ಯಾಂಕ್ಸ್ ಅಪ್ಪ ನಿಂಗೆ. ಬೆಳಗ್ಗೆ ಮೊದ್ಲು ಹೋಗ್ತೀನಿ, ಬಾಡಿಗೆ ಎಷ್ಟು ಅಂತ ಗೊತ್ತಾ ಎಂದು ಕೇಳಿದ್ರು ಇವರು. ಏನೋ ಗೊತ್ತಿಲ್ಲ ಸರ್, ನಂಗೆ ಬೋರ್ಡ್ ನೋಡ್ದೆ ಅಷ್ಟೇ. ಹುಡುಗ ನಿರ್ಗಮಿಸಿದ. ಇಲ್ಲಿಯೇ ಹತ್ತಿರ ಟೂಲೆಟ್ ಬೋರ್ಡು. ನನಗೆ ರಾತ್ರಿ ಕನಸಿನಲ್ಲೆಲ್ಲ ಟೂಲೆಟ್ ಬೋರ್ಡುಗಳೇ ಕಾಣಿಸಿದವು. ಬೆಳಿಗ್ಗೆ ಅವಸರದಲ್ಲಿ ನಿತ್ಯದ ಕುಲಾಕರ್ಮಗಳನ್ನೆಲ್ಲ ಮುಗಿಸಿ ಅಶ್ವತ್ಥನೊಂದಿಗೆ ನಾನು ಹೊರಟೆ. 3 ಜನವಾಗುತ್ತದೆಂದು ರಂಗಚ್ಚಿಯನ್ನು ಜೊತೆಗೆ ಕರೆದುಕೊಂಡು ಹೊರಟೆವು. 3-4 ತಿರುವು ತಿರುಗುವುದರಲ್ಲೇ ಹಳ್ಳಿ ಮಾರ್ಕೆಟ್ ಸಿಕ್ಕಿತು. ಅಲ್ಲಿಂದ ಸ್ವಲ್ಪ ಮುಂದೆಯೇ ಪ್ರೈಮರಿ ಸ್ಕೂಲು. ಸ್ಕೂಲ್ನ ಗದ್ದಲ ಚೆನ್ನಾಗಿ ಕೇಳುತ್ತಿತ್ತು. ಗುರು ಬೃಹಸ್ಪತಿ ಹೇಳಿಕೊಡುತ್ತಿದ್ದ. ಮಕ್ಕಳು ಕಿರುಚುತ್ತಿದ್ದರು. ನಾಗರಾವೆ ಆವಳುವೆ ಬಾಗಿಲ ಬಿಲದಲ್ಲಿ ನಿನ್ನಯ ತಾವೆ. ಹಳ್ಳಿ ಮಾರ್ಕೆಟ್ನ ಜೊತೆ ಇದು ಒಂದು ಹಳ್ಳಿ ಶಾಲೆ ಅಂದುಕೊಂಡೆ. ಅಲ್ಲಿ ತಿರುಗುವಾಗಲೇ ಎದುರಿಗೆ ಕಂಡಿತು ಬೋರ್ಡು. ನಾವು ಅಲ್ಲೇ ನಿಂತೆವು. ಅಶ್ವತ್ಥ ಬಹಳ ಪೌರುಷದಿಂದ ಅಮೃತ ಕಾಫಿ ವರ್ಕ್ಸ್ ಕಡೆಗೆ ದಾಪುಕಾಲು ಹಾಕಿ ನಡೆದ. 5 ನಿಮಿಷದಲ್ಲಿ ತೇಲುಗಾಲು ಎಳೆಯುತ್ತಾ ಬಂದು ನಮ್ಮ ಮುಂದೆ ನಿಂತು ಕೆಳತುಟಿ ತಿರುಗಿಸಿ ಕೊಟ್ಬಿಟ್ಟಿದ್ದಾರೆ ಎಂದ. ಬೋರ್ಡ್ ಇದೆಯಲ್ಲ ಮತ್ತೆ ಅಂದೆ ನಾನು. ನಮ್ಮವರು ಮತ್ತೆರಡು ಹೆಜ್ಜೆ ಮುಂದೆ ಹೋಗಿ ಸರಿಯಾಗಿ ನೋಡಿದರು. ಬೋರ್ಡ್ ಇರುವುದೇನೋ ನಿಜ. ಟು ಲೆಟ್, TOLET ಇದುದನ್ನು ಯಾರೋ ಟೂ ಲೇಟ್, TOOLATE ಎಂದು ತಿದ್ದಿ ಹಾಕಿದ್ದರು. ಮನೆಯೊಳಗಿನಿಂದ ಮಲಯಾಳಿ ಮುದುಕಿಯೊಂದು ಕೈಯಲ್ಲಿ ಪೊರಕೆ ಹಿಡಿದೆ ಹೊರಗೆ ಬಂತು. ಆಯ್ತಲ್ಲ, ನಡೀರಿ ಹೋಗೋಣ ಎಂದು ಅಶ್ವತ್ಥ ರಂಗಚ್ಚಿಯನ್ನು ತಳ್ಳಿಕೊಂಡು ಬಂದ. ಮನೆಯ ಬಾಗಿಲಿಗೆ ಬರುವಾಗಲೇ ಕಾಮಾಕ್ಷಮ್ಮ ಅಷ್ಟಗಲ ಬಾಯಿ ಹಿಗ್ಗಿಸಿ ಕೇಳಿದರು, ನೋಡ್ಕೊಂಡ್ ಬಂದ್ರ ಮನೇನ? ಅಶ್ವತ್ಥ ಸಾವಧಾನವಾಗಿ ಹೇಳಿದ, ಓ ನೋಡ್ಕೊಂಡ್ ಬಂದ್ವಿ ಮನೇನ. ಮನೆ ತುಂಬಾ ಚೆನ್ನಾಗಿದೆ. ಯಾರೋ ಪಾಪ ಸುಖವಾಗಿದ್ದಾರೆ ಮನೇಲಿ. ನೀವ್ ತುಂಬಾ ತಡವಾಗಿ ಬಂದ್ರಿ ಅಂತ ಬೋರ್ಡು ಹಾಕಿದ್ದಾರೆ ಹೊರಗಡೆ. ಇಷ್ಟು ಹೇಳಿ ಮುಂದೆ ಹೋದ ಅಶ್ವತ್ಥ. ನಮ್ಮವರು ನಗುತ್ತಾ ಅವನ ಹಿಂದೆ ನಡೆದರು. ಕಾಮಾಕ್ಷಮ್ಮ ಎಕರುಪೆಕರಾಗಿ, ಯಾಕ್ರಿ ನೋಡ್ಲಿಲ್ವಾ ಮನೇನಾ ಎಂದರು. ನಾನು ನಿಧಾನವಾಗಿ ಹೇಳಿದೆ, ಯಾರೋ ಬಂದ್ಬಿಟ್ಟಿದ್ದಾರೆ ರೀ ಮನೆಗೆ, ಮೊನ್ನೆನೆ ಬಂದ್ರಂತೆ. ಅಯ್ಯೋ ಪಾಪ, ಈ ಊರಲ್ಲಿ ಹೀಗೆ ಅಮ್ಮ. ಕಾಮಾಕ್ಷಮ್ಮನ ಮಗ ಕಿರ್ಚಿಕೊಂಡ. ಅಮ್ಮ, ನಂಗ್ ಹೊತ್ತಾಯ್ತು. ಇದೇ ನೆವದಲ್ಲಿ ಕಾಮಾಕ್ಷಮ್ಮ ರುಕ್ಕಮ್ಮನ ಮನೆಗೆ ಹುಳಿ ಕೇಳಲು ಬರುತ್ತಾರೇನೋ ಎಂದು ನನಗೆ ದಿಗಿಲಾಯಿತು. ನಾನು ಸರಸರ ಮನೆಯೊಳಗೆ ನಡೆದೆ. ಸೀತಮ್ಮನ ಮನೆಯ ಬಾಗಿಲಲ್ಲಿ ಸುಮಾರು 40 ವಯಸ್ಸಿನ ಹೆಂಗಸೊಬ್ಬಳು ಅತೀವ ದುಃಖದಿಂದ ಅಳುತ್ತಾ ನಿಂತಿದ್ದಳು. ವಿಧವೆಯಂತೆ ಕಂಡಳು. ಒಂದು ಮಾಸಲು ಸೀರೆ ಉಟ್ಟಿದ್ದಳು. ನಾನು ಒಂದು ಗಳಿಗೆ ಆಕೆಯ ಮುಖ ನೋಡಿದೆ. ಆಕೆ ಕೂಡಲೇ ಗಳಗಳನೆ ಅಳುತ್ತಾ ನನ್ನ ಕೈ ಮುಗಿದು ಬೇಡಿಕೊಂಡಳು. ತಾಯಿ, ದಿಕ್ಕೆಟ್ಟು ಪರದೇಶಿ ನಾನು. ಮೊನ್ನೆ ಮಧ್ಯಾಹ್ನ ನಮ್ಮ ಯಜಮಾನ್ರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ತೀರೋಗ್ಬಿಟ್ರು. ಹೊಟ್ಟೆಲಿ ಕ್ಯಾನ್ಸರ್ ಆಗಿತ್ತು ತಾಯಿ. ಆಪರೇಷನ್ ಮಾಡಿದ್ರು. 3 ದಿನ ಜ್ಞಾನವೇ ಬರ್ಲಿಲ್ಲ. ಮೊನ್ನೆ ಹೋಗ್ಬಿಟ್ರು. ಈಕೆ ನನ್ನ ಮುಂದೆ ಯಾಕೆ ಈ ಪುರಾಣ ಎಲ್ಲ ಹೇಳ್ತಾ ಇದ್ದಾಳೆ ಎಂದು ನನಗೆ ತಕ್ಷಣ ತಿಳಿಯಲಿಲ್ಲ. ನಾನು ಮಿಕ್ಕಿ ನೋಡುತ್ತಿದ್ದೆ. ಮತ್ತೆ ಆಕೆ ಬಿಕ್ಕಳಿಸುತ್ತಾ ಮುಂದುವರಿಸಿದಳು. ಅಕ್ಕಿ ಹೆಬ್ಬಾಳ ಹತ್ರ ಒಂದು ಹಳ್ಳಿ ನಮ್ದು. ಮನೇಲಿ 4 ಸಣ್ಣ ಮಕ್ಳನ್ ಬಿಟ್ಟು 2 ತಿಂಗಳಾಯ್ತು ಬಂದು. ತಾಯಿ ಅವೇನ್ ಬದುಕಿದಾವೋ ಸತ್ತೋಗಿದಾವೋ ದೇವರಿಗೆ ಗೊತ್ತು. ಊರಿಗೆ ಹೋಗೋಣ ಅಂದ್ರೆ ಕೈಯಲ್ಲಿ 1 ಕಾಸಿಲ್ಲ. ಏನೋ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಊರ್ಗ್ ಹೋಗ್ತೀನಿ ತಾಯಿ. ಬರ್ತಾ ಕುಂಕುಮ ಇಟ್ಕೊಂಡ್ ಬಂದೆ. ಹೋಗ್ತಾ ಎಲ್ಲ ಕಳ್ಕೊಂಡು ಹೋಗ್ತಾ ಇದ್ದೀನಿ. ನನ್ ಕಷ್ಟ ನನ್ ಶತ್ರುಗಳಿಗೂ ಬೇಡ ತಾಯಿ. ಸೀತಮ್ಮನ 14 ವರ್ಷದ ಮಗ ಊಟ ಮಾಡುತ್ತಿದ್ದವನು ಎಂಜಲು ಕೈಯನ್ನು ನೆಕ್ಕುತ್ತಾ ಹೊರಗೆ ಬಂದವನು ಕಣ್ಣು ಇಷ್ಟಗಲ ಮಾಡಿ ನನ್ನೊಡನೆ ಹೇಳಿದ, ರೀ, ಇವ್ರು ಹೇಳೋದೆಲ್ಲ ಏನು ಕೇಳಬೇಡಿ, ಎಲ್ಲ ಸುಳ್ಳು ಕಣ್ರಿ. ಎಲ್ಲಾರ್ ಮನೆಗಳಿಗೂ ಹೀಗೆ ಹೇಳಿ ದುಡ್ಡಿಸ್ಕೋತಾಳೆ. ಆಮೇಲೆ ಆ ಲಿಂಗಾಯತ್ರ ಹೋಟೆಲ್ನಲ್ಲಿ ಇಡ್ಲಿ ತಿಂತಾ ಇರ್ತಾಳೆ. ಪ್ರತಿದಿನಾನು ಒಂದೊಂದು ಸಿನಿಮಾ ನೋಡ್ತಾಳೆ ಇವಳು. ನಾನ್ ಸಿನಿಮಾಗ್ ಹೋದಾಗೆಲ್ಲ ನೋಡಿದೀನಿ. ಅಲ್ಲಿ ಕ್ಯೂನಲ್ಲಿ ನಿಂತಿರ್ತಾಳೆ ಇವಳು. ಕಾಸು ಕೊಡ್ಬೇಡಿ ಇವಳಿಗೆ. ಪೂರ್ತಿ ತಿನ್ಕೊಂಡ್ ಹೋಗೋ, ಆಮೇಲೆ ಮಾತಾಡುವಂತೆ ಪುರಾಣನ. ಸೀತಮ್ಮ ಕೂಗಿಕೊಂಡರು. ಹುಡುಗ ಒಳಗೆ ಓಡಿದ. ನಾನು ಏನು ತಿಳಿಯದೆ 2 ಹೆಜ್ಜೆ ಮುಂದಿಟ್ಟೆ. ವ್ಯಾಸಾಚಾರ್ಯರ ಮಗ ಆಫೀಸಿಗೆ ಹೊರಡಲು ಪ್ಯಾಂಟು ಹಾಕಿಕೊಳ್ಳುತ್ತಿದ್ದವನು ಹೊರಗೆ ಬಂದು ಕೇಳಿದ, ಏನಮ್ಮ ತಾಯಿ, ನಿನಗೆ ಎಷ್ಟ್ ಜನ ಗಂಡಂದ್ರಿದ್ರು? ಈಗ ಎಷ್ಟ್ ಜನ ಸತ್ತೋದ್ರು? ಇನ್ನೆಷ್ಟ್ ಜನ ಇದ್ದಾರೆ? ವಾರಕ್ಕೆ ಎಷ್ಟ್ ಜನ ಸಾಯ್ತಾರಮ್ಮ? ನಿನ್ಗೆ ನಾಚಿಕೆ ಆಗದಿಲ್ವೇನಮ್ಮ ಹೀಗ್ ಸುಳ್ಳು ಹೇಳ್ಕೊಂಡು ಜೀವನ ಮಾಡಕ್ಕೆ? ಒಂದ್ಸರಿ ಸರಿ 2 ಸತಿ ಸರಿ 3 ದಿನಕ್ಕೂ ಗಂಡ ಸತ್ತ, ಮಗ ಸತ್ತ, ಮಗಳು ಸತ್ಲು. ಅಬ್ಬಬ್ಬಬ್ಬಬ್ಬ, ಏನ್ ಬಂಡ್ ಜನ್ಮನಮ್ಮ ನಿಂದು. ನಿಂಗೇನ್ ಕುಂಟೆ ಕುರುಡೆ? ಕೂಲಿ ಮಾಡ್ಕೊಂಡು ತಿನ್ಕ ಹೋಗು. ಯಾಕಮ್ಮ ಹೀಗ್ ಒಟಾರ್ದೊಳಗ್ ನುಗ್ಗೋದು? ಆಕೆ ಆತನ ಮಾತಿನ ಕಡೆ ಲಕ್ಷ್ಯ ಕೊಡದೆ ನನ್ನ ಕಡೆ ತಿರುಗಿ ಕೈಯೊಡ್ಡಿ ನಿಂತಳು. ನನಗೆ ಆಶ್ಚರ್ಯವಾಯಿತು. ಸರ್ರನೆ ಒಳಗೆ ಬಂದೆ. ರುಕ್ಕಮ್ಮ ಹೇಳಿದಳು,
ಅಯ್ಯೋ ಬನ್ನಿ ಚಿಕ್ಕಮ್ಮ ಒಳಗೆ, ನೀವು ಹೊಸಬ್ರು ಅಂತ ಮುಖ ನೋಡಿದ್ ಕೂಡ್ಲೆ ತಿಳ್ಕೊತಾರೆ ಈ ಜನ. ಅವಳು ಗಂಡನೂ ಇಲ್ಲ, ಮಕ್ಕಳು ಇಲ್ಲ, ಯಾವನು ಸತ್ತು ಇಲ್ಲ. ಅಯ್ಯೋ ಬಾಮ್ಮ ಬಡ್ಸು, ನಂಗೆ ಹೊತ್ತಾಯ್ತು. ಶಾರದೆ ತಾಯಿಯನ್ನು ಅವಸರಪಡಿಸಿದಳು. ಹುಡುಗರಿಗೆಲ್ಲ ಬಡಿಸುತ್ತಾ ಹೇಳಿದಳು ರುಕ್ಕಮ್ಮ. ಮದ್ವೆ ಮುಂಜಿ ಯಾತ್ರೆ ತೀರ್ಥ ಸುಟ್ಟದ್ದು ಸುಡ್ಗಾಡು ಅಂತ ಬಂದು ನಮ್ ಪ್ರಾಣ ಹಿಂಡ್ತಾವಮ್ಮ. 4 ದಿನ ಅಭ್ಯಾಸ ಆಗೋವರೆಗೂ ಕಷ್ಟ ನಿಮ್ಗೂ. ಬರೀ ಸುಳ್ಳು, ಕಳ್ತನ, ಮೋಸ, ವಂಚನೆ. ಎಷ್ಟು ಹುಷಾರಾಗಿದ್ರು ನಾವು ಪೆಗ್ ಬೀಳೋದೆ. ಈ ವೇಳೆಗೆ ಅಶ್ವತ್ಥ ಮನೆಯ ವಿಷಯ ಅವಳಿಗೆ ಹೇಳಿಯಾಗಿತ್ತು. ಶಾರದೆ ನಿಧಾನವಾಗಿ ಹೇಳಿದಳು, ವಿಶ್ವೇಶ್ವರಪುರದ ಆಸ್ಪತ್ರೆಯಿಂದ ಹಿಂಭಾಗಕ್ಕೆ ಆ ಕಡೆ ಯಾವಾಗ್ಲೂ ಆಟೋ ರಿಕ್ಷಾ ಎಲ್ಲ ನಿಂತಿರುತ್ತಲ್ಲಣ್ಣ, ಅಲ್ಲಿ ಒಂದ್ ವಠಾರ ಇದೆ. ಎಲ್ಲ ದೊಡ್ಡ ದೊಡ್ಡ ಮನೆನೆ. ಅಲ್ಲಿಂದ ಒಬ್ಳು ಹುಡುಗಿ ಬರ್ತಾಳೆ ನಮ್ ಕ್ಲಾಸ್ಗೆ. ಅಲ್ಲೊಂದ್ ಮನೆ ಖಾಲಿ ಇದೆಯಂತೆ, ಆದ್ರೆ ಬಾಡ್ಗೆ ಜಾಸ್ತಿ ಇರ್ಬೋದು, ನಂಗ್ ಗೊತ್ತಿಲ್ಲ ಅಂತ ಅಂದ್ಲು. ನಾನು ಹೇಳಿದೆ, ಸಾಯಂಕಾಲ ನಿನ್ ಸ್ಕೂಲಿಂದ ಬರೋವಾಗ ಆ ಹುಡುಗಿನ ಇಲ್ಗೆ ಕರ್ಕೊಂಡ್ ಬಾ, ಎಲ್ಲ ಕೇಳೋಣ ಆಯ್ತಾ? ಶಾರದೆ ಅನುಮಾನವಾಗಿ ಹೇಳಿದಳು. ಹೇಳ್ತೀನಿ, ಆದ್ರೆ ಅವಳು ಬರ್ತಾಳೋ ಇಲ್ವೋ ಗೊತ್ತಿಲ್ಲ. ಅವಳ ಮನೆ ನಾನು ದೂರದಿಂದ ನೋಡಿದೀನಿ, ಹತ್ರ ಹೋಗಿಲ್ಲ. ಸಂಜೆ ಬೇಕಾದ್ರೆ ತೋರಿಸ್ತೀನಿ. ರುಕ್ಕಮ್ನವ್ರೆ, ಸ್ವಲ್ಪ ಖಾರ ಸೇವೆ ಹೊರಳಬೇಕಂತೆ, ನಮ್ಮಮ್ಮ ಹೇಳಿದ್ರು. ಶಕ್ಕು ತಂಗಿ ನಿಮ್ಮಿ ಹೊಸಲ ಮೇಲೆ ಅಡ್ಡವಾಗಿ ನಿಂತು ಒಂದು ಕಾಲು ಅಲ್ಲಾಡಿಸುತ್ತಾ ಕೇಳಿದಳು, ಏನೇ ಇವತ್ತು ಅಪರೂಪಕ್ಕೆ ಖಾರ ಸೇವೆ ಮಾಡ್ತಾ ಇದ್ದೀರಿ? ಈಗ ತೆಗಿಯೋಕಾಗುಲ್ಲ ನೋಡು, ಹುಡುಗರೆಲ್ಲ ಊಟಕ್ಕೆ ಕೂತಿದ್ದಾರೆ. ಅಟ್ಟದ ಮೇಲೆ ಕೊಳದಪ್ಲೇಲಿದೆ, ಆಮೇಲೆ ತೆಕ್ಕೊಡ್ತೀನಿ ಹೋಗು. ಹುಡುಗಿ ಮೇಲೆ ನೋಡಿದಳು. ಇವತ್ತು ನಮ್ ಶಕ್ಕುನ್ ನೋಡಕ್ಕೆ ಚನ್ನಪಟ್ಟಣದಿಂದ ಯಾರೋ ಬರ್ತಾರಂತೆ, ಅದಕ್ಕೆ ಸ್ವಲ್ಪ ಖಾರ ಸೇವೆ ಮಾಡ್ತಾರಂತೆ ನಮ್ಮಮ್ಮ. ನಿಮ್ಮನೆ ದೊಡ್ಡ ಬಾಂಡ್ಲೆ ಹಿಟ್ಟಿನ ಬಂದ್ರಿನೂ ಬೇಕಂತೆ, ಈಗ ತಂದು ಕೊಟ್ಬಿಡ್ತೀನಿ. ನೋಡೋ, ಬಾಂಡ್ಲೆ ಗಿಂಡ್ಲೆ ಕೊಟ್ರೆ ನೀವು ಚೆನ್ನಾಗಿ ಉಜ್ಜೆಲ್ಲ ಮಾಡಲ್ಲ, ಹಾಗೆ ತಂದು ಕೊಡ್ತೀರಿ. ಈಕೋ ಬರೀ ಒಂದ್ರಿ ತಗೊಂಡ್ ಹೋಗು. ಬಾಂಡ್ಲೆ ಇನ್ನಾರ ಮನೇಲಾದ್ರೂ ಇಸ್ಕೋಬೇಕಂತೆ ಅಂತ ಹೇಳು ನಿಮ್ಮಮ್ಮಂಗೆ. ರುಕ್ಕಮ್ಮ ಒಂದರಿ ತೆಗೆದುಕೊಟ್ಟಳು. ನಂಜುಂಡ ನಿಮ್ಮಿಯ ಕಡೆ ತಿರುಗಿ ಎಡಗೈ ತಿರುಗಿಸುತ್ತಾ ಹೇಳಿದ, ಏಯ್, ನಮ್ಮನೆಯಿಂದ ಎಲ್ಲ ಸಾಮಾನು ಇಸ್ಕೊಂಡ್ ಹೋಗ್ತೀರಿ, ಒಂಚೂರು ತಿಂಡಿನೂ ನಮಗ್ ಒಂದಿನಕ್ಕೂ ತಂದು ಕೊಡಲ್ಲ. ಶಾರದೆ ಎಡಗೈಯಿಂದ ಗುದ್ದಿದಳು ಅವನಿಗೆ. ಥೂ ಹಲ್ಕ, ಏನು ಅವ್ರ ಮನೆಗ್ ತಿರ್ಪೆಗ್ ಹೋಗ್ತೀಯ ನೀನು ಕತ್ತೆ? ಅಂಬಚ್ಚಿ ಸ್ಪಷ್ಟವಾಗಿ ಹೇಳಿದಳು. ಹ್ಞೂ, ಇವನ್ ಹೋದ್ರೆ ಕಾಮಾಕ್ಷಮ್ಮ ಕೊಡ್ತಾರೆ ಗೊರಟು. ನಿಮ್ಮಿಯ ಕಡೆಗೆ ಎಡಗೈ ಗೊರಟು ಹಾಕಿದಳು ನಿರ್ದಾಕ್ಷಿಣ್ಯವಾಗಿ. ಪ್ರಾರಬ್ಧ ಮುಂಡೆ ಗಂಡ, ತಿನ್ಕಂಡ್ ಹೇಳೋ ಮೊದ್ಲು. ಏ ಅಂಬಚ್ಚಿ, ನಿನ್ ಬಾಯಿಗೆ ಬರೆ ಹಾಕ್ತೀನಿ ನೋಡು. ತಾಯಿಯ ಬಾಯಿ ಆರ್ಭಟ ಮಕ್ಕಳಿಗೆ ಗೊತ್ತು. ನಿಮ್ಮಿ ಒಂದರಿ ತೆಗೆದುಕೊಂಡು ನೆಗೆನೆಗೆದು ಓಡಿದಳು. ಅಂಬಚ್ಚಿ ತಟ್ಟೆ ನೆಕ್ಕುತ್ತಾ ನಿರ್ಭಯವಾಗಿ ತನ್ನ ಪಾಡಿಗೆ ತಾನೇ ಹೇಳಿಕೊಂಡಳು. ದಿನಾ ಶಕ್ಕು ನೋಡಕ್ಕೆ ಯಾರ್ಯಾರೋ ಬರ್ತಾರೆ, ಯಾಕೋ ಏನೋ. ದಿನ ಚೌಚೌವು ಬಾಳೆಹಣ್ಣು ತರಿಸ್ತಾರೆ, ಯಾವಾಗ್ಲೂ ತಮ್ಮನೆಯಿಂದಾನೇ ಲೋಟ ಇಸ್ಕೊಂಡು ಹೋಗ್ತಾರೆ. ಈ ಅಮ್ಮ ಒಬ್ಳು ಯಾವಾಗ್ಲೂ ಪಾತ್ರೆ ಕೊಡ್ತಾಳವಳ ಮನೆಗೆ. ಏಯ್, ಎದ್ದಳೆ ಸಾಕು, ಗದರಿಸಿದಳು ರುಕ್ಕಮ್ಮ. ಚೆಲುವ ಅಂತ ಚೆನ್ನಿಗ ನೀನಲ್ಲಿದಾಡು ಬಾ, ಜೋರಾಗಿ ಕಿರುಚಿದ ನಂಜುಂಡ. ನಿನ್ ಗಂಟ್ಲಡ್ಗ ಏನ್ ಬಂತು ನಿಂಗೆ? ರುಕ್ಕಮ್ಮ ಗದರಿದಳು. ಹೆಗಲಿಗೆ ಚೀಲ ಏರಿಸುತ್ತಾ ಹೇಳಿದ ನಂಜುಂಡ. ಇವತ್ ಮಧ್ಯಾಹ್ನ ಶಕ್ಕು ಇದೇ ಹಾಡು ಹೇಳೋದು ಅಮ್ಮ. ಎಲ್ಲರಿಗೂ ನಗು ಬಂತು. ರುಕ್ಕಮ್ಮ ಹೇಳಿದಳು, ಏನ್ ಮಾಡ್ಬೇಕು ಚಿಕ್ಕಮ್ಮ, ಈ ಮಕ್ಕಳಿಗೆ ಹೇಳ್ಕೊಟ್ ಹಾಗೆ ಮಾತಾಡುತ್ತವಲ್ಲ. ಒಂದೇ ಒಂದ್ ಹೋಳು ಉಪ್ಪಿನಕಾಯಿ ಕೊಡ್ರಿ ರುಕ್ಕಮ್ಮ, ಯಾಕೋ ಬಾಯೆಲ್ಲ ಕೆಟ್ಟೋಗಿದೆ. ತೂತಿನಿಂದ ಸೀತಮ್ಮನ ಕೈ ಬಂದಿತು. ನಮಗೆಲ್ಲ ತಟ್ಟೆ ಹಾಕುವ ಸಮಯದಲ್ಲೇ ಆಕೆ ಕೇಳಿದ್ದಳು ಉಪ್ಪಿನಕಾಯನ್ನ. ರುಕ್ಕಮ್ಮ ಒಂದೂ ಮಾತಾಡಲಿಲ್ಲ. ಆದರೆ ಅಂದರೆ ಒಂದೇ ಹೋಳನ್ನು ತೆಗೆದು ಆಕೆಯ ಕೈಗೆ ಹಾಕಿದಳು. ಕೈ ಹಿಂದಕ್ಕೆ ಹೋಯಿತು. ರುಕ್ಕಮ್ಮ ಚಕ್ಕುಲಿ ಒರಳು ಶಾರದೆಗೆ ಕೊಟ್ಟು ಹೇಳಿದಳು, ಹೋಗ್ತಾ ಇದನ್ನವ್ರ ಮನೆ ಕೊಟ್ಟು ಹೋಗಿ ಶಾರದೆ, ಇಲ್ದಿದ್ರೆ ಇನ್ನು ಊಟಕ್ಕೆ ಕೂತಾಗ್ಲೇ ಬಂದು ತಲೆ ಹಾಕುತ್ತವೆ ಇಲ್ಲಿ. ಶಾರದೆ ಮುಖ ಗಂಟು ಹಾಕಿದಳು. ಥೂ, ಹೋಗಮ್ಮ, ತಗೊಂಡ್ ಹೋಗಿ ಕೊಡ್ಬೇಕು, ಮತ್ತೆ ತರಬೇಕು. ನಾನು ಮತ್ತೆ ಜ್ಞಾಪಿಸಿದೆ ಶಾರದೆಗೆ. ನೋಡು ಶಾರದಾ, ಆ ಹುಡ್ಗಿನ ಆದ್ರೆ ಕರ್ಕೊಂಡ್ ಬಾ, ಇಲ್ದಿದ್ರೆ ನಾಳೆ ಬೆಳಗ್ಗೆ ನಾವೇ ಹೋಗೋಣಂತೆ. ನಿಂಗ್ ಗೊತ್ತಲ್ವಾ ಮನೆ? ಗೊತ್ತಿಲ್ದಿದ್ರೆ ಇವತ್ ಬರ್ತಾ ನೋಡ್ಕೊಂಡ್ ಬರ್ತೀಯಾ? ಹ್ಞೂ ಅತ್ತೆ, ಆಗ್ಲಿ ಎಂದು ಶಾರದೆ ಹೊರಟಳು. ಸಂಜೆ ಶಾರದೆ ಬರುವುದನ್ನೇ ನಿರೀಕ್ಷಿಸುತ್ತಿದ್ದೆ ನಾನು. ಅಂಬಚ್ಚಿ ಮೊದಲು ಬಂದಳು. ಅಮ್ಮ, ಇವತ್ ಚಕ್ಕು ಉದ್ದಕ್ಕೆ ಕಡ್ಡಿರಾಮ ತೆಕ್ಕೊಂಡಿದ್ದಾಳೆ, ನಿಮ್ಮಿದು ಡೆಕಾರಾನ್ ಸೀರೆನೂ ಉಟ್ಟಿದ್ದಾಳೆ. ಹಿಂದಿನಿಂದ ನಂಜುಂಡ ಓಡಿ ಬಂದ. ಅಮ್ಮ ಅಮ್ಮ, ಇವತ್ತೆ ಶಕ್ಕು ಚಂದ್ರಮುಖಿ ಪ್ರಾಣಸಖಿ ಹಾಡು ಹೇಳ್ತಾ ಇದ್ದಾಳೆ. ಅದಕ್ಕೇನ್ ಮಾಡ್ಲೋ ನಾನು? ಕೂಗಿದಳು ರುಕ್ಕಮ್ಮ. ನಾನು ನಗುತ್ತಾ ಎದ್ದು ಹೇಳಿದೆ, ಸುಮ್ನೆ ಹಾಗೆ ಹೋಗಿ ನೋಡ್ಕೊಂಡ್ ಬರ್ತೀನಿ, ಹುಡ್ಗ ಹೇಗಿದ್ದಾನೆ ಅಂತ. ಅಂಬಚ್ಚಿ ಕೂಡಲೇ ಹೇಳಿದಳು, ಇವತ್ ಹುಡ್ಗ ಬಂದೇ ಇಲ್ಲ ಕಣತ್ತೆ,
ಬರೀ ಇಬ್ರು ಮುದುಕರು, ಇಬ್ರು ಹೆಂಗಸರು ಬಂದಿದ್ದಾರೆ. ತಲೆ ಕೂದಲೆಲ್ಲ ಬೆಳಗಾಗೋಗಿದೆ ಅವ್ರಿಗೆ. ಅಷ್ಟರಲ್ಲಿ ರುಕ್ಕಮ್ಮ, ಏಯ್ ಹೋಗಿ ಆಚೆಗೆ, ಈ ತಲೆ ಕೂದಲು ಬೆಳಗಾಗದೆ ಇರೋರು ಯಾರೇ ಇದ್ದಾರೆ? ಕೂದಲು ಬೆಳಗಾಗಿರೋರೆಲ್ಲ ಮುದುಕ್ರಾ? ರುಕ್ಕಮ್ಮ ಅಂಬಚ್ಚಿಗೆ ಗದರಿದಳು. ನಾನು ದೂರದಿಂದ ನೋಡೋಣವೆಂದು ನಿಧಾನವಾಗಿ ಆ ಕಡೆ ಏನೋ ಕೆಲಸವಿದ್ದವಳಂತೆ ಹೊರಟೆ. ಗೋಡೆ ಬದಿಯ 2 ಕುರ್ಚಿಗಳಲ್ಲಿ ಇಬ್ಬರು ಗಂಡಸರು ಕೂತಿದ್ದರು. ಸ್ಟೂಲ್ನ ಮೇಲೆ ತಿಂಡಿ ತಟ್ಟೆ, ಲೋಟಗಳು ಎಲ್ಲ ಇದ್ದವು. ಒಂದು ಬದಿಯ ಚಾಪೆಯ ಮೇಲೆ ಮಧ್ಯ ವಯಸ್ಸಿನ ಹೆಂಗಸೊಬ್ಬರು ಕೂತಿದ್ದರು. ಅಂಬಚ್ಚಿ ಹೇಳಿದಂತೆ ಗಂಡಸರಿಬ್ಬರು ವಯಸ್ಸಾದವರೇ. ನಾನು ಕಂಡು ಕಾಣದವಳಂತೆ ನೆಟ್ಟಗೆ ಹೊರಬಾಗಿಲಿಗೆ ಹೋದೆ. ಶಾರದೆ ಇನ್ನೊಬ್ಬಳ ಹುಡುಗಿಯೊಡನೆ ಬರುತ್ತಿರುವುದು ಕಾಣಿಸಿತು. ಇದುವರೆಗೆ ಇಷ್ಟು ನಿರಾಸೆಯಾಗಿದ್ದರೂ ನನಗೆ ಹೊಸ ಆಸೆ ಚಿಗುರಿತು. ಅವರು ಮನೆ ಹತ್ತಿರ ಬರುತ್ತಲೂ, ಶಾರದೆ, ಇವಳೇ ಏನೇ ನೀ ಹೇಳಿದ ಹುಡುಗಿ ಅಂದೆ. ಹೂನತ್ತೆ ಅಂದಳು ಶಾರದಾ. ಈಗ ನನಗೆ ಶಕ್ಕು ಮನೆ ವಿಷಯ ಮರೆತೇ ಹೋಯಿತು. ಸರಸರನೆ ಶಾರದೆಯ ಹಿಂದೆ ಮನೆಗೆ ಹೋಗಿ ನಮ್ಮವರನ್ನು ಹೊರಡಿಸಿದೆ. ನೀನು ಬರ್ತೀಯೇನೆ ಶಾರದೆ? ನಾನು ಕೇಳಿದೆ. ಇಲ್ಲ ಅತ್ತೆ, ನಾನು ಹಾಲು ತರಬೇಕು. ಇವಳು ಮನೆ ತೋರಿಸ್ತಾಳೆ ನಿಮ್ಗೆ, ಹೋಗ್ ಬನ್ನಿ ಎಂದಳು ಶಾರದೆ. ಏಕೋ ನಾವಿಬ್ಬರೇ ಹೋಗಲು ಮನವಿಲ್ಲ. ರುಕ್ಕಮ್ಮ, ನೀನು ಬಾರೆ, ಶಾರದೆ ಹಾಗೂ ನೀರ್ ಹಿಡಿದಿಡ್ತಾಳಲ್ಲ ಅಂದೆ. ಒಂದು ಗಳಿಗೆ ಯೋಚಿಸಿ ರುಕ್ಕಮ್ಮ, ನಡಿರಿ ಹೋಗ್ ಬಂದ್ಬಿಡೋಣ ಎಂದು ಮಗುವನ್ನು ಕಂಕುಳಿಗೆ ಹಾಕಿ ಹೊರಟೇ ಬಿಟ್ಟಳು. ಅಂಬಚ್ಚಿ, ರಂಗಚ್ಚಿ ಕಾಮಾಕ್ಷಮ್ಮನ ಮನೆಯ ಬಾಗಿಲಲ್ಲಿ ನಿಂತು ಶಕ್ಕು ಗಂಡನನ್ನು ನೋಡುವುದರಲ್ಲಿ ಮಗ್ನರಾಗಿದ್ದರು. ನಾವು ಸರಸರನೆ ಹೊರಗೆ ದಾಟಿದೆವು. ಪುಣ್ಯಕ್ಕೆ ಕಾಮಾಕ್ಷಮ್ಮ ನಮ್ಮನ್ನು ಕಾಣಲಿಲ್ಲ. ಕಂಡಿದ್ದರೆ ತಡೆಯುತ್ತಿದ್ದರೋ ಏನೋ. ನಿನ್ ಹೆಸರೇನಮ್ಮ? ನಾನು ಹುಡುಗಿಯನ್ನು ಕೇಳಿದೆ. ಸುಂದ್ರಿ ಎಂದು ನಕ್ಕಳು ಹುಡುಗಿ. ನಮ್ಮವರು ನಿಧಾನವಾಗಿ ನಮ್ಮ ಹಿಂದೆ ಬರುತ್ತಿದ್ದರು. ತುಂಬಾ ದೂರ ಆಗುತ್ತೇನೆ ನಿಮ್ಮನೆ? ರುಕ್ಕಮ್ಮ ಕೇಳಿದಳು. ಹುಡುಗಿ ಹಲ್ಲು ಕಿರಿದು, ಇಲ್ರಿ, ಇಲ್ಲಿಂದ 2 ಫರ್ಲಾಂಗ್ ಆಗಬಹುದಷ್ಟೇ. ನಿಮ್ಮನೆ ವಠಾರದಲ್ಲಿ ಇರೋದಾ ಆ ಮನೆ? ಇಲ್ಲ, ನಮ್ಮನೆ ಪಕ್ಕದ ವಠಾರದಲ್ಲಿ. ಮನೆಯವರು ಅಲ್ಲೇ ಇದ್ದಾರಾ? ಅವ್ರ ಮನೆ ತುಂಬಾ ದೊಡ್ಡದು. ಇನ್ನು 4-5 ಸಣ್ಣ ಸಣ್ಣ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಬಾಡಿಗೆಗೆಷ್ಟು ನಿಂಗ್ ಗೊತ್ತಾ? ನಾನು ಕೇಳಿದೆ. ಹುಡುಗಿ ಹಲ್ಲು ಕಿರಿದಳು. ನಂಗ್ ಗೊತ್ತಿಲ್ರಿ, ಮನೆ ತುಂಬಾ ಚೆನ್ನಾಗಿದೆ. ಈಗ 2 ತಿಂಗಳಿಂದ ಖಾಲಿನೇ ಇದೆ. ಮತ್ತ್ಯಾಕೆ ಇಷ್ಟು ದಿವಸ ನಮಗ್ ಹೇಳಲೇ ಇಲ್ಲ? ನಂಗೇನ್ ಗೊತ್ತು ನಿಮಗ್ ಮನೆ ಬೇಕು ಅಂತ. ನಿನ್ನೆ ಶಾರದೆ ಹೇಳಿದ್ಲು ಎಲ್ಲಾದ್ರೂ ಮನೆ ಇದ್ರೆ ಹೇಳು ಅಂತ, ಅದಕ್ಕೆ ಹೇಳ್ದೆ. ಹುಡುಗಿ ಹೇಳಿದಂತೆ 2 ಫರ್ಲಾಂಗ್ ಮುಂದೆ ಸಿಕ್ಕಿತು ಮನೆ. ನನಗೆ ಒಂದು ಗಳಿಗೆ ಕಣ್ಣು ಕುಕ್ಕಿದಂತಾಯಿತು. ಇನ್ನೂ ಚೆನ್ನಾಗಿ ಬೆಳಕಿದ್ದರೂ ವಿಸ್ತಾರವಾದ ಆ ಕಾಂಪೌಂಡಿನ 4-6 ಮನೆಗಳಲ್ಲೂ ದೊಡ್ಡ ದೊಡ್ಡ ದೀಪಗಳು ಆಗಲೇ ಉರಿಯುತ್ತಿದ್ದವು. ಗೇಟಿನ ಆಚೀಚಿನ ಬದಿಯಲ್ಲಿ 2 ತೆಂಗಿನ ಮರ, ಸುಣ್ಣ ಬಣ್ಣ ಮಾಡಿದ ಮನೆಗಳು. ಈ ಮನೆ ನಮಗೆ ಸಿಕ್ಕುವುದು ಎಂಬ ಭರವಸೆ ನನಗುಳಿಯಲಿಲ್ಲ. ಮನೆಯ ಮುಂದೆ ಹೊಳೆ ಹೊಳೆಯುವ ನೇರಳೆ ಬಣ್ಣದ ಕಾರು ನಿಂತಿತ್ತು. ಹುಡುಗಿ ಗೇಟಿನ ಹತ್ತಿರ ನಿಂತು, ಇದೇ ಮನೆನೇ, ಆ ಮೂಲೆಯಲ್ಲಿದೆಯಲ್ಲ ಸ್ವಲ್ಪ ಚಿಕ್ಕ ಮನೆ, ಅದೇ ಖಾಲಿ ಇರೋದು. ಎದುರ್ ಮನೇಲೆ ಮನೆಯವರಿದ್ದಾರೆ, ಅವ್ರನ್ನ ಹೋಗಿ ಕೇಳಿದ್ರೆ ತೋರಿಸ್ತಾರೆ, ನೀವ್ ಹೋಗ್ ಬನ್ನಿ. ನಾನು ಹೇಳಿದೆ, ನೀನೇ ಒಳಗ್ ಬಂದ್ ಸ್ವಲ್ಪ ತೋರ್ಸಮ್ಮ, ನಮಗ್ ಯಾರದ್ದು ಗುರುತು ಪರಿಚಯ ಎಂತದ್ದೂ ಇಲ್ಲ. ಹುಡುಗಿ ಸಂಕೋಚ ಪಟ್ಟಳು. ನಂಗೂ ಅಷ್ಟೇನು ಗೊತ್ತಿಲ್ರಿ, ಸುಮ್ಮನೆ ನೋಡಿದೀನ ಅಷ್ಟೇ. ನಮ್ಮವರು ಹೇಳಿದರು, ನಾನಿಲ್ಲೇ ಇರ್ತೀನಿ, ಮನೆ ಇದೆಯೋ ಭರ್ತಿ ಆಗೋಗಿದ್ಯೋ ಯಾರು ಗೊತ್ತು, ನೀವ್ ಹೋಗಿ ನೋಡ್ಕೊಂಡ್ ಬನ್ನಿ, ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ. ಹುಡುಗಿ ನಿಧಾನವಾಗಿ ಒಳಗೆ ಹೋದಳು. ನಾವು ಅವಳ ಹಿಂದೆ ಹೋದೆವು. 4-5 ಮನೆಗಳಲ್ಲೂ ಮದುವೆಯ ಮನೆಯಂತೆ ಗದ್ದಲ ಕೇಳುತ್ತಿತ್ತು. ಎಲ್ಲಾ ಮನೆಗಳಲ್ಲೂ ಅಲಂಕಾರ ಮಾಡಿಕೊಂಡು ಹುಡುಗಿಯರು ಹೆಂಗಸರು ಓಡಾಡುತ್ತಿದ್ದರು, ಮಾತಾಡುತ್ತಿದ್ದರು, ನಗುತ್ತಲೂ ಇದ್ದರು. ರೇಡಿಯೋಗಳು ಕಿರುಚಿಕೊಳ್ಳುತ್ತಿದ್ದವು. ಒಬ್ಬಳು ಕುಬ್ಜಾಕಾರದ ಕೆಲಸದ ಹೆಂಗಸು ಕುಂಟುತ್ತಾ ಎದುರಿಗೆ ಬಂದು, ಏನ್ರಮ್ಮ, ಯಾರ್ ಬೇಕಾಗಿತ್ತು ಎಂದಳು. ನಾನು ರುಕ್ಕಮ್ಮ ಸುಮ್ಮನೆ ನಿಂತೆವು. ಹುಡುಗಿ ಮೆಲ್ಲನೆ ಹೇಳಿದಳು, ಇವ್ರಿಗೊಂದ್ ಮನೆ ಬೇಕಾಗಿತ್ತಂತೆ. ಇಲ್ ಮನೆ ಖಾಲಿ ಇದೆ ಅಲ್ವಾ? ತುಂಗಮ್ಮ ಇದ್ದಾರಾ? ವಾ, ಇರ್ರಿ ಕೇಳ್ತೀನಿ ಎಂದು ಸೊಟ್ಟ ಸೊಟ್ಟವಾಗಿ ನಡೆಯುತ್ತಾ ಅವಳು ಒಳಗೆ ಹೋಗಿ 5 ನಿಮಿಷದಲ್ಲಿ ಹಿಂತಿರುಗಿ ಬಂದು, ಅವ್ರೆ ಬನ್ರಮ್ಮ, ಒಳಿಕೆ ಕರೀತಾವ್ರೆ ಅಂದಳು. ಹುಡುಗಿ ಆಗಲೇ ಹಿಂತಿರುಗಲು ಹೊರಟಳು. ಒಳಗ್ ಬಂದ್ ಹೋಗೆ ಎಂದು ರುಕ್ಕಮ್ಮ ಒತ್ತಾಯಿಸಿದುದರಿಂದ ತಾನು ಒಳಗೆ ಬಂದಳು. ವಿಸ್ತಾರವಾದ ಹಾಲ್ನೊಳಗೆ ನೆಲಕ್ಕೆ ರತ್ನಗಂಬಳಿ ಹಾಸಿದೆ. ಒಂದು ಸೋಫಾದ ಮೇಲೆ ನಿಗಿ ಒಡವೆಗಳಿಟ್ಟ ಮಧ್ಯ ವಯಸ್ಸಿನ ಸ್ಫುರದ್ರೂಪಿ ಹೆಂಗಸೊಬ್ಬರು ಕುಳಿತಿದ್ದಾರೆ. 4-6 ಕಾಲೇಜು ಹುಡುಗಿಯರು ಅಲ್ಲೆಲ್ಲ ಓಡಾಡುತ್ತಿದ್ದರು.
ಸುಂದರಿ ಮೆಲ್ಲನೆ ಆಕೆಯ ಹತ್ತಿರ ನಿಂತು, ಇವ್ರಿಗೆ ಮನೆ ಬೇಕಂತೆ, ಅದಕ್ಕೆ ತೋರಿಸ್ತೆ ನಿಮ್ ಮನೇನ ಎಂದಳು. ಕೈಯಲ್ಲಿ ಊದಾ ಬಣ್ಣದ ಉಲ್ಲನ್ ಹಿಡಿದು ಸ್ವೆಟ್ಟರ್ ಹೆಣೆಯುತ್ತಿದ್ದ ಆಕೆ ನಮ್ಮ ಕಡೆ ನೋಡಿ ಪ್ರಸನ್ನ ಮುಖಭಾವದಿಂದ ಸೋಫಾದ ಕಡೆ ಕೈ ತೋರಿಸಿ, ಬನ್ನಿಮ್ಮ ಕೂತ್ಕೊಳ್ಳಿ ಎಂದರು. ಸುಂದರಿ ನಮ್ಮ ಕಡೆ ನೋಡಿ ನಗುತ್ತಾ, ನಾನ್ ಹೋಗ್ತೀನ್ರಿ ಮನೆಗೆ ಎಂದು ಹೇಳಿದವಳೆ ಸರ್ರನೆ ಓಡಿಯೇ ಬಿಟ್ಟಳು. ಪಕ್ಕದ ಬಾಗಿಲಿನಿಂದ ಹುಡುಗಿಯೊಬ್ಬಳು ಬಂದು ನಮ್ಮನ್ನು ಕಂಡು ಅಲ್ಲಿಯೇ ನಿಂತಳು. ದಮಾಸ್ಲಂಗದ ಮೇಲೆ ನೈಲಾನ್ ದಾವಣಿ ಹೊತ್ತಿದ್ದ ಆ ಕೆಂಪನೆಯ ಹುಡುಗಿಯನ್ನು ನಾನು ಬೆರಗು ಕಣ್ಣುಗಳಿಂದ ಮಿಣಮಿಣ ನೋಡಿದೆ. ನರ್ತನ ಭಂಗಿಯಲ್ಲಿ ಬಾಗಿಲಲ್ಲಿ ಬಳುಕಿ ನಿಂತ ಆ ಚೆಲುವೆ ಹುಡುಗಿಯನ್ನು ನೋಡುವುದರಲ್ಲಿ ನಾನು ನಮ್ಮವರು ರಸ್ತೆಯಲ್ಲಿ ನಿಂತಿರುವುದನ್ನೇ ಮರೆತಿದ್ದೆ. ರುಕ್ಕಮ್ಮ ಜ್ಞಾಪಿಸಿದಳು, ನಮ್ ಚಿಕ್ಕಪ್ಪ ಹೊರಗಡೆ ರಸ್ತೆಯಲ್ಲಿ ನಿಂತಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬರ್ತೀನಿ ಎನ್ನುತ್ತಾ ಏಳಲು ಹೋದಳು. ಯಜಮಾನಿ ತಡೆದಳು. ಬೇಡಿಮ್ಮ, ನೀವ್ ಕೂತ್ಕೊಳ್ಳಿ, ನಾನ್ ಹೇಳಿ ಕಳಿಸ್ತೀನಿ ಎಂದು. ಲೇ ಕುಟ್ಟಮ್ಮ, ಎಲ್ ಹೋದೆ, ಬಾ ಇಲ್ಲಿ ಎಂದು ಕರೆದಳು. ಕೆಲಸಗಿತ್ತಿ ಕುಟ್ಟಮ್ಮ ಸೊಂಟ ಭುಜಗಳನ್ನು ಕುಣಿಸುತ್ತಾ ಬಂದು ಯಜಮಾನಿಯ ಎದುರು ನಿಂತಳು. ಹೋಗು, ಅಲ್ಲಿ ರೋಡ್ನಲ್ಲಿ ಇವ್ರ ಮನೆ ಗಂಡಸರು ನಿಂತಿದ್ದಾರಂತೆ, ನೋಡು, ಒಳಗ್ ಬನ್ನಿ ಅಂತ ಕರ್ಕೊಂಡ್ ಬಾ ಹೋಗು. ನನಗೆ ಬಹಳ ಸಂತೋಷವಾಯಿತು. ನಾವು ಬೆಂಗಳೂರಿಗೆ ಬಂದು ಬಾಡಿಗೆ ಮನೆಗಾಗಿ ಇಷ್ಟು ಅಲೆದಾಡಿದರೂ ಒಬ್ಬರಾದರೂ ನಮಗೆ ಈ ಬಗೆಯ ಸ್ವಾಗತ ಕೊಟ್ಟಿರಲಿಲ್ಲ. ಇಷ್ಟು ಐಶ್ವರ್ಯವಿದ್ದರೂ ಎಷ್ಟು ಸರಳತನ ಈಕೆಯದು. ತುಂಬಿದ ಕೊಡ ತುಳುಕೋದಿಲ್ಲ ಎಷ್ಟಾದರೂ ಅಂದುಕೊಂಡೆ. ಮತ್ತೆ ಹೀಗೆ ತಿರುಗುವುದರಲ್ಲಿ ಬಾಗಿಲಲ್ಲಿ ನಿಂತಿದ್ದ ಆ ಅಪ್ಸರೆ ಮಾಯವಾಗಿದ್ದಳು. ಯಜಮಾನಿ ಪ್ರಶ್ನೆ ಕೇಳಿದಾಗ ನಾನು ಎಚ್ಚರಗೊಂಡೆ. ಯಾವೂರ್ ನಿಮ್ದು? ಶಿವಮೊಗ್ಗ. ಈಗ ಈ ಊರಿಗೆ ವರ್ಗ ಆಗಿದೆ. ಅಷ್ಟರಲ್ಲಿ ಕೆಲಸಗಿತ್ತಿ ವರಾಂಡಾಕ್ಕೆ ಬಂದು, ಹೋಗಿ ಸ್ವಾಮಿ ಒಳಗೆ ಎಂದು ನಮ್ಮವರಿಗೆ ಕೈ ತೋರಿಸಿದಳು. ನಮ್ಮವರು ಏಕೋ ಇನ್ನೂ ಸಂಕೋಚದಿಂದ ವರಾಂಡಾದಲ್ಲೇ ನಿಂತಿದ್ದರು. ಮನೆಯಾಕೆ ಕುಳಿತಲ್ಲಿಂದಲೇ ಬಗ್ಗಿ, ಬನ್ನಿಪ್ಪ ಒಳಗ್ ಬನ್ನಿ, ಎಲ್ಲ ಇಲ್ಲೇ ಇದ್ದೀವಿ, ಬನ್ನಿ ಕೂತ್ಕೊಳ್ಳಿ ಎಂದು ರಾಜಸ್ಥಾನದ ಪೀಠದ ಮಾದರಿಯ ಒಂದು ಸೋಫಾದ ಕಡೆಗೆ ಕೈ ತೋರಿಸಿದಳು. ಅವರು ಬಹು ಸಂಕೋಚದಿಂದಲೇ ಕುಳಿತರು. ಕಾರಣ, ಅಲ್ಲಿ ಗಂಡಸರ ಸುಳಿವೇ ಇರಲಿಲ್ಲ. ಅಷ್ಟರಲ್ಲಿ ಮುತ್ತಿನ ಜುಮುಕಿ ಹಾಕಿದ ನೀಳ ಜಡೆಯ ಯುವತಿಯೊಬ್ಬಳು ಯಜಮಾನಿಯ ಹತ್ತಿರ ಬಂದು ಬಹು ಮೆಲ್ಲಗೆ ಏನೋ ಕೇಳಿದಳು. ಆದರೆ ಯಜಮಾನಿ ಗಟ್ಟಿಯಾಗಿಯೇ ಹೇಳಿದಳು, ತುಂಬಾ ಹೊತ್ತು ಮಾಡಬೇಡಮ್ಮ, ನಿನ್ ಗಂಡ ಬರೋದ್ರೊಳಗೆ ಮನೆಗ್ ಬಂದ್ಬಿಡಿ, ನೀವಿಬ್ರು ಒಟ್ಟಿಗೆನೆ ಹೋಗ್ತೀರಿ ತಾನೇ, ಗಾಡಿಲೇ ಹೋಗ್ ಬನ್ನಿ ಮತ್ತೆ ಎಂದಳು. ಹೂಮಾ, ಬೇಗ ಬರ್ತೀವಿ ಎಂದು ಆಕೆ ಜಿಂಕೆಯಂತೆ ಪಕ್ಕದ ಪರದೆ ಸರಿಸಿ ನೆಗೆದಳು. ಓ, ಆಕೆ ಮಗಳಂತೂ ಅಲ್ಲ ಅನ್ಸುತ್ತೆ. ಆ ಮೊದ್ಲು ಬಂದ್ಲಲ್ಲ ಆ ಹುಡುಗಿ ಮಗಳಿರ್ಬೋದು. ಈಕೆ ಸೊಸೆನೋ ತಂಗಿನೋ ಏನೋ ಇರ್ಬೇಕು. ಶ್ರೀಮಂತರ ಮನೆ, ಸೊಸೆನೂ ಮಗಳ ಹಾಗೆ ನೋಡ್ಕೋತಾರೋ ಏನೋ. ಎಷ್ಟು ಮುದ್ದಾಗಿದ್ದಾರೆ ಮಗಳು ಸೊಸೆ ಅಂದುಕೊಂಡೆ. ನಿಮಗೇನಾ ಮನೆ ಎಂಬ ಆಕೆಯ ಪ್ರಶ್ನೆಯಿಂದ ನನ್ನ ಯೋಚನೆ ತುಂಡಾಯಿತು. ಸದಾ ಬಡಬಡಗುಟ್ಟುವ ರುಕ್ಕಮ್ಮ ಬಾಯಿಗೆ ಬೀಗ ಹಾಕಿ ಕುಳಿತಿದ್ದಳು. ನಮ್ಮವರು ಉತ್ತರ ಕೊಟ್ಟರು, ಹೌದು, ನಮಗೆ ಮನೆಯಲ್ಲಿದೆ. ಆಕೆ ಕೈಯ ಹರಳಿನ ಬಳೆಗಳನ್ನು ಮಿಣುಕಿಸುತ್ತಾ ಸ್ವೆಟರ್ ನೇಯುತ್ತಾ ನಗೆಮೊಗದಿಂದ ಬಹಳ ಆತ್ಮೀಯವಾಗಿ ಮಾತಾಡಿದಳು. ಇಲ್ಲೇ ಪಕ್ಕದಲ್ಲೇ ಇದೆ, ತೋರಿಸ್ತೀನಿ ಬನ್ನಿ, ಬಾಡಿಗೆ 50 ರೂಪಾಯಿ ಆಗತ್ತೆ, ನಿಮ್ಗೆ ಅಷ್ಟಾಗ್ಬೋದು ತಾನೆ? ಹಾಗೆ ಹೇಳುತ್ತಲೇ ಆಕೆ ಎದ್ದು ಪಕ್ಕದ ಕೋಣೆಗೆ ಹೋಗಿ ಬೀಗದ ಕೈ ಗೊಂಚಲಿನೊಂದಿಗೆ ಹೊರಬಂದಳು. ಆಕೆಯ ಹಿಂದೆ ಅದೇ ಹುಡುಗಿಯರು ನಗುತ್ತಾ ಹೊರಬಂದು, ನಾವು ಹೋಗ್ಬರ್ತೀವಮ್ಮ ಎಂದು ಹೇಳಿದವರೇ ನಮ್ಮ ಮುಂದೆಯೇ ಹಾಯ್ದು ಹೋಗಿ ಕಾರು ಹತ್ತಿದರು. ಕಾರ್ನಲ್ಲಿ ಡ್ರೈವರ್ ಬದಲಿಗೆ ಒಬ್ಬ ಸುಂದರ ತರುಣ ಕುಳಿತಿದ್ದ. ಒಂದು ಗಳಿಗೆ ನನಗೆ ತಲೆ ತಿರುಗಿದಂತಾಯಿತು. ಆ ಹುಡುಗಿಯರಿಬ್ಬರು ನಮ್ಮ ಮುಂದೆ ಹಾಯ್ದು ಹೋದಾಗ ಅಲ್ಲೆಲ್ಲ ಮೈಮರೆಸುವಂತಹ ಪ್ಯಾರಿ ಪರಿಮಳ ಹರಡಿಕೊಂಡಿತ್ತು. ದಮಾಸ್ಲಂಗದ ಒಳಬದಿಗೆಲ್ಲ ಬೆಳ್ಳಿಯ ಗೆಜ್ಜೆಗಳನ್ನು ಹೆಣೆದುಕೊಂಡಿದ್ದಳೋ ಏನೋ. ಲಂಗದ ನೆರಿ ಅಲ್ಲಾಡಿದಾಗಲೆಲ್ಲ ಒಳಬದಿಯಿಂದ ಗಿಲಿಗಿಲಿ ಅನ್ನುತ್ತಿತ್ತು. ಗೆಜ್ಜೆಯ ಇನಿದನಿ ಬಲು ಇಂಪು. ಹೆಣ್ಣಾದ ನಮಗೆ ಭ್ರಮೆಗೊಳಿಸುವಂತಹ ಒಂದು ಅಗೋಚರ ಆಕರ್ಷಣೆ ಆ ವಾತಾವರಣದಲ್ಲಿತ್ತು. ಮನೆಯಾಕೆ ಮಂದಗಮನದಿಂದ ಮುಂದೆ ನಡೆದಳು. ಆಕೆ ಲಕ್ಷಣವಾಗಿ ತುರುಬು ಕಟ್ಟಿ ಕನಕಾಂಬರ ಮಲ್ಲಿಗೆಯ ದಂಡೆ ಮುಡಿದಿದ್ದಳು. ಸಮತಟ್ಟಾದ ಅಂಗಸೌಷ್ಠವ, ಕಾಂತಿಯುತವಾದ ಮೈಬಣ್ಣ. ಆಕೆಯ ಮನಸ್ಸನ್ನು ಮುಚ್ಚಿ ಹಿಂಬದಿಯಿಂದ ನೋಡಿದರೆ ಇನ್ನೂ ತೀರಾ ಯುವತಿಯಂತೆ ಕಾಣಿಸುತ್ತಿದ್ದಳು. ಗೋಧಿ ಬಣ್ಣದ ಡಬಲ್ ಬಾರ್ಡರಿನ ಜರಿ ಸೀರೆ ಆಕೆಗೆ ಬಲು ಚೆನ್ನಾಗಿ ಒಪ್ಪಿತ್ತು. ಅಂಗಳದಲ್ಲೇ ಆದರೂ ಆಕೆ ಆನಂದ ಕಲರಿನ ಪ್ಲಾಸ್ಟಿಕ್ ಚಪ್ಪಲಿ ಮೆಟ್ಟಿ ಮುಂದೆ ನಡೆದಿದ್ದಳು. ಅವರ ಮನೆಯ ಬಲಭಾಗಕ್ಕೆ ಒಂದು ಮೂಲೆಯಲ್ಲಿ ಈ ಮನೆ,
ಮನೆಯ ಎದುರಿಗೆ ಒಳ್ಳೆ ಸಿಮೆಂಟಿನ ಬೃಂದಾವನ, ಅದರೊಳಗೆ ತರುಣೆ ತುಳಸಿ ಪಲ್ಲವಿಸಿದ್ದಳು. ನನಗೇಕೋ ಅದನ್ನು ನೋಡಿದೊಡನೆ ಬಲು ಸಂತೋಷವಾಯಿತು. 2 ಕೈಯಲ್ಲೂ ತುಳಸಿಯನ್ನು ತಕ್ಕೈಸಿ ಮೂಸಿದೆ. ಎಳೆ ತುಳಸಿಯ ಮೃದು ಪರಿಮಳ ಬಲು ಹಿತವಾಗಿತ್ತು. ನಾನು ಆ ಆನಂದದಲ್ಲಿರುವಾಗಲೇ ಆಕೆ ಮನೆಯ ಬಾಗಿಲು ತೆರೆದು ಒಳಗೆ ಕಾಲಿಟ್ಟಳು. ನಾವೆಲ್ಲ ಹಿಂದೆ ಹೋದೆವು. 1 ಗಳಿಗೆ ನನಗೆ ಭ್ರಮೆ ಎನಿಸಿತು. 50 ರೂಪಾಯಿಗೆ ಇಂತಹ ಮನೆ? ಮೇಲೆ ನೋಡಿದೆ, ತಾರಸಿ ಮನೆ, ಹೊಸ ಆಟಿಕೆಯಂತೆ ಸ್ವಚ್ಛವಾದ ಮನೆ. 3 ನಲ್ಲಿ, ದೀಪ, ಕಕ್ಕಸು ಬಚ್ಚಲು ಎಲ್ಲ ಪ್ರತ್ಯೇಕ. ಮನೆ ತೀರಾ ದೊಡ್ಡದಲ್ಲ, ಆದರೆ ತುಂಬಾ ಅಣಿಯಾದ ಮನೆ. ನಾವು 3 ಮೂಕರಂತೆ ಬೆಪ್ಪರಂತೆ ಮನೆಯನ್ನೆಲ್ಲ ನೋಡಿದೆವು. ಮನೆಯಾಕೆ ಮನೆಯ ಕಿಟಕಿಗಳನ್ನೆಲ್ಲ ತೆರೆದು ಸರಿಯಾಗಿ ತೋರಿಸಿದಳು. ನನಗಂತೂ ತುಂಬಾ ಆಶ್ಚರ್ಯ. ಇಷ್ಟು ಶ್ರೀಮಂತರಾದರೂ ಎಂಥ ನಿಧಾನಿ, ಎಂಥ ನಿಗರ್ವಿ. ನಾನು ತೊದಲುತ್ತಾ ಕೇಳಿದೆ, ದೀಪದ್ದು ನೀರಿಂದು ಎಷ್ಟಾಗುತ್ತೆ? ಆಕೆ ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳದೆ ವಿವರವಾಗಿ ಹೇಳಿದರು. ದೀಪ ನೀವು ಉರಿಸದ ಹಾಗೆ. ಎಲ್ಲ ಮನೆಗೂ ಬೇರೆ ಬೇರೆ ಸಬ್ ಮೀಟರ್ ಹಾಕಿಸ್ಬಿಟ್ಟಿದ್ದೀನಿ. ಹೆಚ್ಚಾಗ್ಲಿ ಕಡಿಮೆಯಾಗ್ಲಿ ನಿಮ್ಮದೇ. ಮೀಟರ್ ಬೋರ್ಡು ನಮ್ಮನೇಲಿದೆ ಅಷ್ಟೇ. ಇನ್ನು ನೀರಿಂದು ಅದು ಎಷ್ಟು ಅಂತ ಹೇಳೋಕ್ಕಾಗೋಲ್ಲ ನೋಡಿ. ಈಗ ಮೀಟರ್ ಬಂದ್ಮೇಲೆ ಅದು ಮನಸ್ಸು ಇಚ್ಛೆ ಆಗ್ಬಿಟ್ಟಿದೆ. ಪ್ರತಿ ತಿಂಗಳು 200-300 ಬಿಲ್ ಬರ್ತಾ ಇದೆ. ಇನ್ನೂ ಯಾವುದು ಇತ್ಯರ್ಥನೇ ಆಗ್ತಿಲ್ಲ. ಯಾವತ್ತಿದ್ರೂ ಒಂದಿನ ಅದು ನಮ್ ತಲೆ ಮೇಲಿನ ಹೊರೆನೆ ಇದ್ದೇ ಇದೆ. ಒಟ್ಟಿಗೆ 500-1000 ಕಟ್ಲೇಬೇಕು. ಅದಕ್ಕೆ ಅದನ್ನ ನಾನು ಬಾಡಿಗೆಯವ್ರ ತಲೆ ಮೇಲೇನು ಹಾಕೋಲ್ಲ. ಬಾಡಿಗೆ ಜೊತೆಲೆ ನೀರಿಂದ 3 ರೂಪಾಯಿ ತಗೊಂಡ್ಬಿಡ್ತೀನಿ. ನೀವ್ ಎಷ್ಟಾರ ನೀರ್ ಬಳಸ್ಕೊಳ್ಳಿಮ್ಮ, ನಾವೇನು ಕೇಳೋಲ್ಲ. ಬ್ರಾಹ್ಮಣರಿಗೆ ನೀರಿಗಳತೆ ಮಾಡಿದ್ರೆ ಆಗತ್ಯೆ ಹೇಳಿ? ಆಕೆಯ ಮಾತಿನ ಮೋಡಿಗೆ ಮರುಳಾಗಿ ನಾವು ತಲೆದೂಗಿದೆವು. ಹಾಗಾದ್ರೆ ಎಂದರು ನಮ್ಮವರು. ಪೀಠಿಕೆಯಾಗಿ ಇದರ ಪೀಠಿಕೆ ಅರ್ಥವಾದಂತೆ ಆಕೆ ಹೇಳಿದಳು. ನಾವೇನು ಬಾಕಿಯವ್ರ ಹಾಗೆ 500-1000 ಅಡ್ವಾನ್ಸು ಕೇಳೋರಲ್ಲಪ್ಪ. ಯಾರ್ಯಾರ ಸಂದರ್ಭ ಹೇಗಿರುತ್ತೋ ಯಾರಿಗ್ ಗೊತ್ತು. ಪರಸ್ಥಳದಿಂದ ಬಂದೋರ್ ನೀವು ಒಂದೇ ಸರ್ತಿ 1000 ಗಟ್ಲೆ ಮನೆ ಬಾಡಿಗೆ ಕೊಡ್ಬೇಕು ಅಂದ್ರೆ ಸುಮ್ಮನೆ ಆಗುತ್ತೇ? ಅದು ಅಲ್ಲದೆ ನಮಗೇನು ಅದರಲ್ಲಿ ಜೀವನ ನಡಿಬೇಕು ಅಂತಿಲ್ಲ ನೋಡಿ. 2 ಗಂಡ್ಮಕ್ಳು ಫಾರಿನಲ್ಲೇ ಇರೋದು. ಅವರು 1000 ಗಟ್ಲೆ ಸಂಬಳ ತಗೊಳ್ತಾರೆ. ಅವರಿಬ್ರು ಪ್ರತಿ ತಿಂಗಳು ಬೇಡ ಅಂದ್ರೂ ಕಳಿಸ್ತಾರೆ. ನಮ್ ಸ್ವಂತ ಜಮೀನು, ಮನೆ, ಎಸ್ಟೇಟು ಎಲ್ಲ ಇದೆ. ಯಜಮಾನ್ರು ಅಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಅಂತ ಈ ಊರಿಗೆ ಬಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ಕೊಂಡ್ವು. ಏನೇ ಆಗ್ಲಿ ಮನೇಲಿ ಬರೀ ಹೆಂಗ್ಸು ಮಕ್ಕಳು ಇರೋದು. ನೆರೆ ಹೊರೆ ಇರ್ಲಿ ಅಂತ 1-2 ಔಟ್ ಹೌಸ್ ಕಟ್ಸಿದ್ವು. ನಮ್ಮ ಯಜಮಾನ್ರಿಗೆ ಹೀಗೆ ಒಳ್ಳೆ ಜನ ಇದ್ರೆ ಸಾಕು ಅಷ್ಟೆ. ನೋಡಿ ನಿಮ್ಗೆ ಏನ್ ತೋಚುತ್ತೋ ಹಾಗ್ ಮಾಡಿ. ನನಗಾದ ಸಂತೋಷಕ್ಕೆ ಹಲ್ಲು ಕಿರಿದು ನಗುವಂತಾಯಿತು. ಒಂದೇ ಬಾರಿಗೆ ತೋರಿಸಿಕೊಳ್ಳಬಾರದೆಂದು ಹೇಗೋ ತಡೆದುಕೊಂಡೆ. ರುಕ್ಕಮ್ಮನು ಸುಮ್ಮನಿರಬಾರದೆಂದು ಮಾತಾಡಿದಳು. ಇನ್ನೂ 3-4 ಮನೆ ಇದೆಯಲ್ಲ, ಅಲ್ಲೆಲ್ಲ ಬ್ರಾಹ್ಮಣರೇ ಇರೋದಾ? ಆಕೆ ಮಿತವಾಗಿ ನಕ್ಕು ಹದವಾಗಿ ಮಾತಾಡಿದಳು. ಹೌದಮ್ಮ, ಎಲ್ಲ ಬ್ರಾಹ್ಮಣರೇ. ನೋಡಿ, ಬೋರ್ಡ್ ಹಾಕಿದ್ರೆ ಸಿಕ್ಕೋರೆಲ್ಲ ಬಂದು ಕೇಳ್ತಾರೆ ಅಂತಾನೆ ನಾವು ಬೋರ್ಡ್ ಹಾಕಿರ್ಲಿಲ್ಲ. ಈ ಊರಲ್ಲೇನು ಕ್ರಿಶ್ಚಿಯನ್ರು, ಮುಸಲ್ಮಾನ್ರು, ಮಲಯಾಳಿ, ಕಾಕ ಎಲ್ಲ ಬಂದು ಕೇಳೋಕ್ ಶುರು ಮಾಡ್ಬಿಡ್ತಾರೆ ಮನೆ ಇದೆ ಅಂತ ಗೊತ್ತಾದ್ರೆ. 1000 ಅಲ್ಲ 2000 ಬೇಕಾದ್ರೂ ಅಡ್ವಾನ್ಸ್ ಕೊಡ್ತಾರೆ ನಮ್ಮಮ್ಮ. ಅಂಥವ್ರಿಗೆ ಮನೆ ಕೊಟ್ಬಿಟ್ರೆ ನಾವು ಜೈಲಿಗೆ ಹೋಗೋದೇ ಸರಿ. ನೋಡಿ, ಈ ಮನೆಯಲ್ಲಿ ಮಂಗಳೂರು ಕಡಿಯೋರೊಬ್ರಿದ್ರು ಮುಂಚೆ. ಈಗ ಜಯನಗರಕ್ಕೆ ಮನೆ ಕಟ್ಟಿಸ್ಕೊಂಡು ಹೋದ್ರು. 1 ತಿಂಗಳಾಯ್ತು ಅವ್ರ ಮನೆ ಬಿಟ್ಟು. ಮನೆ ಖಾಲಿ ಇದೆ ಅಂತ ನಾವ್ ಯಾರಿಗೂ ಹೇಳೇ ಇರ್ಲಿಲ್ಲ ಇನ್ನು. ಅದಾಗೆ ಯಾರು ಹೇಳಿದ್ದು ನಿಮ್ಗೆ? ನಮ್ ಹುಡುಗಿ ಹೇಳಿದ್ದು. ಈ ಪಕ್ಕದ ಮನೆ ಹುಡುಗಿ ಹೇಳದ್ಲಂತೆ ಅವಳಿಗೆ. ಅದಕ್ಕೆ ನೋಡ್ಕೊಂಡೆ ಹೋಗೋಣ ಅಂತ ಬಂದ್ವಿ. ಇವರು 8 ದಿನದಿಂದ ಮನೆ ಹುಡುಕಿ ಸಾಕಾಗಿದ್ರು ಬಿಡಿ. ಇವ್ರು 3 ಜನ ಇರೋದು. ಇನ್ನು 3 ಜನ ಊರಲ್ಲೇ ಇರ್ತಾರೆ. ನಿಮ್ಗೇನು ತೊಂದರೆ ಕೊಡೋರಲ್ಲ. ನಮ್ ಚಿಕ್ಕಮ್ಮ ಒಬ್ಬರ ತಂಟೆಗೂ ಬರೋಲ್ಲ. ಆಕೆ ತನ್ನ ಗಂಭೀರವಾದ ಕಣ್ಣುಗಳನ್ನು ತೇಲಿಸಿ ಮುಗುಳ್ನಕ್ಕೂ ಹೇಳಿದಳು. ಯಾಕಮ್ಮ ಒಬ್ಬರಿಗೊಬ್ರು ತೊಂದರೆ ಕೊಡ್ಬೇಕು? ನಮ್ಮನೇದಂತೂ ದೊಡ್ಡ ಸಂಸಾರ. ಸದಾ ಹೋಗೋರು ಬರೋರು ಇದ್ದೇ ಇರ್ತಾರೆ. ಆದ್ರೆ ನಾವು ಬಾಡಿಗೆಯವ್ರಿಗೆ ಒಂಚೂರು ತೊಂದರೆ ಮಾಡೋಲ್ಲ. ಅವ್ರವ್ರ ಸ್ವತಂತ್ರ ಅವ್ರಿಗಲ್ವೇ? ಅಥವಾ ನೀವು ನಮ್ಮನೆಗೆ ಬಾಡಿಗೆಗೆ ಬಂದಿದ್ದೀರಿ ಅಂದ ಮಾತ್ರಕ್ಕೆ ನಾವೇನ್ ನಿಮ್ಮನ್ನ ಕೊಂಡ್ಕೊಂಡ್ ಹಾಗಾಯ್ತೆ? ಮನೆಯೆಲ್ಲ ನಿಮಗ್ ತೋರ್ಸಿದೀನಿ, ಯೋಚಿಸಿ. ಮುಂದಿನ ನಿಮ್ಮಿಷ್ಟ. ಮನೆಗೆ ಹೋಗಿ
ಇನ್ನೊಂದ್ಸರ್ತಿ ಸರಿಯಾಗಿ ಯೋಚನೆ ಮಾಡಿ ನಿಮಗ್ ಸರಿ ಕಂಡ್ರೆ ನಾಳೆ ಬೆಳಗ್ಗೆ ಬಂದು ತಿಳಿಸಿ. ಅದು ಒಂದು ನಾನು ಈಗ್ಲೇ ಹೇಳ್ಬಿಡ್ತೀನಿ, ನಮ್ ಯಜಮಾನ್ರು ಮುಕ್ಕಾಲ್ ಭಾಗ ಎಸ್ಟೇಟ್ ಅಲ್ಲೇ ಇರೋದು. ಅವ್ರಿದಕ್ಕೆಲ್ಲ ಬರೋದು ಇಲ್ಲ. ಬಾಡಿಗೆ ತಗೊಳ್ಳೋದು, ರಶೀದಿ ಕೊಡೋದು ಎಲ್ಲ ನಾನೇ. ತಿಂಗಳು ನೀವು ರಶೀದಿ ತಗೊಂಡ್ಬಿಡ್ಬೇಕು. ನಮಗೆ ತಲೆಯ ಮೇಲಿನ ದೊಡ್ಡ ಬಂಡೆ ಇಳಿದಷ್ಟು ಹಗುರವಾಯಿತು. ನಮ್ಮವರು 100 ರೂಪಾಯಿಗಳನ್ನು ಮಾತ್ರ ಯಾವಾಗಲೂ ಜೇಬಿನಲ್ಲಿಟ್ಟುಕೊಂಡೇ ಹೊರಡುತ್ತಿದ್ದರು. ಅಕಸ್ಮಾತ್ ತಟ್ಟನೆ ಮನೆ ಸಿಕ್ಕರೆ 1 ತಿಂಗಳ ಅಡ್ವಾನ್ಸ್ ಅನ್ನಾದರೂ ಕೊಡುವುದಕ್ಕೆ ಇರಲಿ ಅಂತ. ಈಗ ಏನು ಮಾಡುವುದೆಂದು ಮೂವರಿಗೂ ತಿಳಿಯಲಿಲ್ಲ. ಆ ವಿಷಯವಾಗಿ ಏನಾದರೂ ಒಂದು ಇತ್ಯರ್ಥ ಮಾಡೋಣವೆಂದರೆ ಆಕೆ ಎದುರಿಗೆ ಇದ್ದಾಳೆ. ಆಕೆ ಬೀಗ ಹಾಕಿಕೊಂಡು ಮನೆಯ ಕಡೆ ಹೋಗುತ್ತಾ, ಬನ್ನಿಮ್ಮ ಒಳಗೆ ಕುಂಕುಮ ತಗೊಂಡು ಹೋಗಿರಂತೆ ಎಂದುಕೊಂಡು ಈ ಮನೆಯ ಎದುರಿಗೆ ಇದ್ದ ವರಾಂಡಾದ ಬಾಗಿಲಿನಿಂದ ಮನೆಯೊಳಗೆ ಹೋದಳು. ದೊಡ್ಡ ಮನೆಯ ಬಲಪಾರ್ಶ್ವಕ್ಕೆ ಇದ್ದ ವರಾಂಡ ನಮ್ಮ ಮನೆಯ ಎದುರಿಗೆ ಬಂತು. ಕುಟ್ಟಮ್ಮ ಅಲ್ಲಿ ಒಂದು ರಾಶಿ ಹಸಿ ಅವರೇಕಾಯಿ ಸುರಿದುಕೊಂಡು ಬಿಡಿಸುತ್ತಾ ಇದ್ದಳು. ನಾವು ಅಂಗಳದಲ್ಲಿ ನಿಂತು ಮತ್ತೊಂದು ಬಾರಿ ಸುತ್ತಲೂ ನೋಡಿದೆವು.